ಮನೋರಂಜನಾ ವಿಜ್ಞಾನ ಅಂದರೆ ನಾವು ವಿಜ್ಞಾನವನ್ನು ಎಂಜಾಯ್ ಮಾಡ್ಕೊತ ಮನೋರಂಜನೆವಾಗಿ ಹೆಂಗೆ ಓದ್ಬೋದು ಅಂತ. ನಾವು ರಂಗೋಲಿ ಹಾಕ್ತೀವಲ್ಲ ಸರ್, ರಂಗೋಲಿ ಹಾಕಿದಾಗ ಒಂದೇ ಥರದ್ದು ಚುಕ್ಕಿ ಇಟ್ಟು ಒಂದೇ ರಂಗೋಲಿ ಹಾಕ್ತೀವಿ, ಒಂದೇ ಡಿಸೈನ್ ಬರುತ್ತಲ್ಲ, ಅದೇ ಥರ ಇಲ್ಲಿ ನಾವು ಹಿಂಗೆ ಹಾಕಿ ಇದನ್ನು ಬಿಟ್ಟಾಗ ಒಂದು ಪ್ಯಾಟರ್ನ್ ಪ್ರೊಡ್ಯೂಸ್ ಮಾಡುತ್ತೆ ಅದು. ಸೊ ಇದು ಏನಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಗಾಳಿ ಬರುತ್ತೆ, ಇಲ್ಲಿ ನಿಂತ ಗಾಳಿ ಬರುತ್ತೆ. ಅದು ಗಾಳಿ ಬರೋದ್ರಿಂದ ಅದು ಬಾಲ್ ಫ್ಲೋ ಆಗುತ್ತೆ. ಇದ್ರ ಒಳಗಡೆ ಮ್ಯಾಗ್ನೆಟ್ ಅವ, ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಇದು ಬಾರ್ ಮ್ಯಾಗ್ನೆಟ್. ಸೊ ಅದು ರೆಡ್ ದೂರ ಸರಿತಲ್ಲ ಸರ್. ಯಾಕೆ ದೂರ ಸರಿತು ಅಂತ ಹೇಳಂದ್ರೆ ಅದ್ರದ್ದು ಒಳಗಡೆ ಹೋಗಿ ಮೇಲ್ ಬಂದ್ರೆ ಅದು ಹೆಂಗ್ ಕಾಣಿಸುತ್ತೆ ನೋಡೋರಿಗೆ ಅಂತ ಹೇಳಂದ್ರೆ ಬರೀ ಕುತ್ತಿಗೆ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಸೊ ಅದು ಆಕ್ಚುಲಿ ಏನಿರೋದು ಅಂದ್ರೆ ಮ್ಯಾಜಿಕ್ ಟ್ಯಾಪ್ ಅಂತ. ಇದನ್ನು ಒಂಥರ ಜಾದು ಇದ್ದಂಗೆನೆ. ನೀವೆಲ್ಲಿ ಕನೆಕ್ಷನ್ ಇಲ್ಲ, ಆದ್ರೂ ನೀರ್ ಹರಿಲಿಕ್ಕತ್ತವ, ಎಲ್ಲಿಂದ ಹೊಂಟಾವ? ಆ ಗೇಟ್ ಅಂದ್ರೆ ನಾವು ಇದು ಏನ್ ಮಾಡತ್ತಪ್ಪ ಅಂದ್ರೆ ಕೆಲವೊಂದು ಡೈರೆಕ್ಷನ್ ಗೇಟ್ ಅಂತ ನೀವಂದ್ರಲ್ಲ, ಇದು ಯಾರಿಗೆ ಒಳಗೆ ಬಿಡ್ಬೇಕು ಯಾರಿಗೆ ಬಿಡಬಾರ್ದು ಅಂತ ಲೆಕ್ಕ ಕೊಡ್ತದೆ. ಸಪೋಸ್ ನಾ ಇದೊಂದು ಬಗ್ಗೆ ಹೇಳ್ಬೇಕಾದಾಗ ಇದೊಂದು ಆ್ಯಂಡ್ ಗೇಟ್ ಅಂತ ಇರುತ್ತೆ. ಎಸ್ ಸರ್ ಯಾವುದೇ ಒಂದು ನೆಟ್ವರ್ಕ್ ಅದು ನಾವು ಹೆಂಗೆ ಮಾತಾಡ್ತಿರೋ ಡಾಟಾ ನಮ್ದು ಫೋನ್ ಹಚ್ಬೇಕಾದಾಗ ಎಕಡಿಂದ ಹೆಂಗೆ ಹೋಗುತ್ತೆ. ಸೊ ಇಲ್ಲಿ ಒಂದು ಮೊಬೈಲ್ ಒಳಗೆ ನಾವು ಫೋನ್ ಮಾಡಿದ್ಮ್ಯಾಕ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಆಗೋದು ಯಾವ ರೀತಿ ಕೆಲಸ ಮಾಡ್ತದೆ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ದಾರಿ ಇದೆ, ನೀವು ಇಲ್ಲಿ ಬಂದು ಈ ಕಡೆ ಹೋಗ್ಬೋದು, ಇಲ್ಲಿ ಒಳಗಡೆ ಹೋಗಕತ್ತ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹೋಗ್ಬೋದು. ಟೋಟಲಿ ಇದು ಒಂಥರ ಜಾಲ. ಅವ್ರು ಒಂದು ಬಂಧನ ಸಿಗ್ಬಿದ್ದಂಗೆ ಅವ್ರ ಹೊರಗೆ ಬರೋದೇ ಅವ್ರಿಗೆ ಒಂದು ಡಿಫಿಕಲ್ಟ್. ಹೌದು, ಯಾಕಂದ್ರೆ ನಾವು ಗೇಮ್ ಎಲ್ಲ ಆಡ್ತಿರೋ, ಬಟ್ ಆಕ್ಚುಲಿ ಇದು ರಿಯಲ್ ನಾವೇ ಗೇಮಲ್ಲಿ ಇರ್ತಿರೋ, ನಾವೇ ಪಾರ್ಟಿಸಿಪೇಟ್ ಫಿಸಿಕಲಿ ಆಗಿ ಹೌದು. ಸೊ ಅದಕ್ಕೇನಾಗುತ್ತೆ ಇಲ್ಲಿ ಸ್ವಲ್ಪ ಅವರು ಕರೆಕ್ಟಾಗಿ ಗೈಡೆನ್ಸ್ ಹೋಗ್ಲಕತ್ತ ನೋಡಿ ಸರ್, ನಿಮಗೆ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಈಗ. ಹೌದು, ಅದು ಎಕ್ಸ್ಪ್ಲೇನ್ ಮಾಡ್ತೇವೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್, ನಮ್ದೇನಿಲ್ಲ. ಸೊ ಎಕಡೆ ಹೋಗುತ್ತಾ, ಇದು ರಿಯಾಕ್ಟರ್ ಬಿಲ್ಡಿಂಗ್, ಇದು ಟರ್ಬೈನ್ಸ್ ಬಿಲ್ಡಿಂಗ್. ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಲ್ಸ್ ಎಲ್ಲ ಇರ್ತದೆ, ಇಲ್ಲೆಲ್ಲ ಹೀಟಾಗಿ ಅದು ನಮ್ದೇನು ಥರ್ಮಲ್ ನೀರು ವಾಟರ್ ಏನು ಮಾಡ್ತದೆ ಆಪ್ರೇಟ್ ಮಾಡಿ ಈ ಕಡೆ ಕಳಿಸ್ತದೆ. ಇಲ್ಲಿ ಟರ್ಬೈನ್ಸ್ ಎಲ್ಲ ರೊಟೇಷನ್ ಆಗಿ ಏನಾಗುತ್ತೆ, ನಮಗೆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಎನರ್ಜಿ ಅಂದರೆ ಕರೆಂಟ್, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ. ಸೊ ಇದನ್ನು ನಾವು ಬೇರೆ ಕಡೆನೂ ಬಳಸ್ಬೋದು. ಮೇಡಮ್ ಫನ್ ಸೈನ್ಸ್ ಗ್ಯಾಲರಿ ಅಂತಂದ್ರು ಸರ್, ಈ ಗ್ಯಾಲರಿ ಹೆಸರು ಫನ್ ಸೈನ್ಸ್ ಗ್ಯಾಲರಿ ಅಂತ. ಅಂದರೆ ಮನೋರಂಜನಾ ವಿಜ್ಞಾನ, ಅಂದರೆ ನಾವು ವಿಜ್ಞಾನವನ್ನು ಎಂಜಾಯ್ ಮಾಡ್ಕೊತ ಮನೋರಂಜನೆವಾಗಿ ಹೆಂಗೆ ಓದ್ಬೋದು ಅಂತ. ಸ್ಟಡೀಸ್ ಅಂದರೆ ಸ್ಟ್ರಿಕ್ಟಾಗಿ ಸ್ಟಡೀಸ್ ರಿಲೇಟೆಡ್ ಇರುತ್ತಲ್ಲ, ಬಟ್ ನಾವು ಸ್ಟಡೀಸ್ ಸೈನ್ಸನ್ನು ನಾವು ಮನೋರಂಜನೆಯಾಗಿ ಎಂಜಾಯ್ ಮಾಡ್ಕೊತಾನು ಓದ್ಬೋದು ಅಂತ. ಅದರೊಳಗೆ ಮಜಾ ತಗೊಳ್ಳೋದು ಎಕ್ಸಾಕ್ಟ್ಲಿ. ಮಜಾ ತಗೊಂಡು ಹೆಂಗೆ ಓದಬೇಕು ಅಂತ ಒಳಗೆ ಎಕ್ಸಿಬಿಟ್ಸ್ ಅವ ರೀ ಸರ್. ಸೊ ಯು ಕ್ಯಾನ್ ಸಿ. ಎಷ್ಟು ಮಾಡೆಲ್ ಅದಾವ್ರಿ ಮೇಡಮ್ ಈ ಗ್ಯಾಲರಿನಾಗ್ರಿ ಸರ್? ಮಿನಿಮಮ್ 35 to 38 ಮಾಡೆಲ್ಸ್ ಅವ ರೀ ಟೋಟಲ್. ಲಿಸಾಜುವಸ್ ಫಿಗರ್ಸ್ ಅಂತ. ಇದ್ರೊಳಗಡೆ ಅಂದ್ರೆ ಏನು ಅಂತ ಹೇಳಂದ್ರೆ, ನಾವು ಇದ್ರೊಳಗಡೆ ಇದು ಏನದಲ್ರಿ ಸರ್, ಇಲ್ಲಿ ನಾವು ಉಸುಕ್ ಇರುತ್ತಲ್ಲ, ಉಸುಕನ್ನ ಜಮಾ ಮಾಡಿ ಉಸುಕ್ ಹಾಕಿದಾಗ ಬೇರೆ ಪ್ಯಾಟರ್ನ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಡಿಸೈನ್ ನಾವು ರಂಗೋಲಿ ಹಾಕ್ತಿವಲ್ಲ ಸರ್, ರಂಗೋಲಿ ಹಾಕಿದಾಗ ಒಂದೇ ಥರದ್ದು ಚುಕ್ಕಿ ಇಟ್ಟು ಒಂದೇ ರಂಗೋಲಿ ಹಾಕ್ತೀವಿ, ಒಂದೇ ಡಿಸೈನ್ ಬರುತ್ತಲ್ಲ, ಅದೇ ಥರ ಇಲ್ಲಿ ನಾವು ಹಿಂಗೆ ಹಾಕಿ ಇದನ್ನ ಬಿಟ್ಟಾಗ ಒಂದು ಪ್ಯಾಟರ್ನ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಅದರದೇ ಆದಂತ ಒಂದು ಪ್ಯಾಟರ್ನ್ ಚಿತ್ರ, ಅದು ಚಿತ್ರ ಪ್ರೊಡ್ಯೂಸ್ ಮಾಡುತ್ತೆ. ಅದು ರಿಪೀಟ್ ಅಂತ ಹೋಗುತ್ತೆ. ಒಳಗೆ ನಾವು ಉಸುಕ್ ಎಷ್ಟು ಹಾಕಿರ್ತೀವಿ ಅದು ಮುಗಿಯೋತನೂ ಅದೇ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಅಂದ್ರೆ ಇದು ಒಂದೇ ಪ್ಯಾಟರ್ನ್ ಒಳಗೆ ಈಗ ಇಲ್ಲ, ನೀವು ಯಾವ ತರ ಪುಷ್ ಮಾಡಿರ್ತೀರಲ್ಲ ಅದೇ ತರಾನೇ ರಿಪೀಟ್ ಆಗುತ್ತೆ. ನೀವು ಬೇರೆ ತರ ಪುಷ್ ಮಾಡಿದ್ರೆ ಬೇರೆ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಈಗ ಹಾಕಿ ನೋಡ್ರಿ. ಓಕೆ, ಯಾವ ಥರ ಪುಷ್ ಮಾಡೋಣ? ಈಗ ಸ್ಟ್ರೇಟ್ ಪುಷ್ ಮಾಡೋಣ. ಓಕೆ. ಸೊ ಅದು ಯಾವ್ದು ರೀತಿ ಒಂದೇ ಥರ ಪುಷ್ ಮಾಡಿದ್ರೆ ಒಂದೇ ಥರ ರಿಲೀಸ್ ಆಗುತ್ತೆ. ಈಗ ನಾವು ಸ್ಟಾಪ್ ಮಾಡಿ ಬೇರೆ ಥರ ಪುಷ್ ಮಾಡಿದ್ರೆ, ಈಗ ನಾ ಆಗಲೇ ಸ್ಟ್ರೇಟ್ ಪುಷ್ ಮಾಡಿದ್ದೆ, ಈಗ ಸರ್ಕಲ್ನಾಗ ಪುಷ್ ಮಾಡಿದ್ರೆ ಅದೇ ಪ್ಯಾಟರ್ನ್ ಅದೇ ಥರದ್ದು ಚಿತ್ರ ಪ್ರೊಡ್ಯೂಸ್ ಮಾಡುತ್ತೆ ಸರ್ಕಲ್ ಒಳಗೆ. ಸೊ ನೀವು ಯಾವ ತರ ಪುಷ್ ಮಾಡ್ತೀರಿ ಅದು ಚಿತ್ರ ಬೀಳುತ್ತೆ ಕೆಳಗೆ. ಈ ಚಿತ್ರದ ಹೆಸರು ಲಿಸಾಜುವಸ್ ಫಿಗರ್ ಅಂತ. ಇದರ ಹಿನ್ನೆಲೆ ಏನು ಮೇಡಮ್? ಇದ್ರದ್ದು ಹಿನ್ನೆಲೆ ಏನು ಅಂತ ಹೇಳಂದ್ರೆ ಅಲ್ಲಿ ಬರ್ದಿದೆ ನೋಡ್ರಿ ಸರ್. ವೈಲ್ ದ ಫನಲ್ ಸ್ವಿಂಗ್ಸ್ ದ ಫನಲ್ ಇಸ್ ಸಬ್ಜೆಕ್ಟೆಡ್ ಟು ಸ್ಟಿಮ್ಯುಲಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಓದ್ತೀವಿ ನಾವು ಫಿಸಿಕ್ಸ್ ನಲ್ಲಿ. ಅಂದ್ರೆ ಈಗ ಟ್ರಾನ್ಸ್ಫರ್ ಆಫ್ ಮೊಮೆಂಟಮ್ ಇರಲಿ ಇಲ್ಲ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅಂದ್ರೆ ಈಗ ಪೆಂಡುಲಮ್ ಇರುತ್ತಲ್ಲ, ಪೆಂಡುಲಮ್ಗೆ ಸೇಮ್ ಸ್ವಿಂಗ್ ಇರುತ್ತೆ, ಒಂದೇ ಗತಿಯೊಳಗೆ ಫ್ಲೋ ಆಗುತ್ತೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ. ಸೊ
ದಟ್ ಇಸ್ ಹೌ ಇಟ್ ಇಸ್. ಇದ್ರದ್ದು ಹಿನ್ನೆಲೆ ಏನಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್. ಎಸ್ ಸರ್. ನೆಕ್ಸ್ಟ್ ಎಕ್ಸಿಬಿಟ್ ಏನಂದ್ರೆ ಫ್ಲೋಟಿಂಗ್ ಬಾಲ್. ಸೊ ಇದು ಏನಂದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಗಾಳಿ ಬರುತ್ತೆ. ಎಲ್ಲಿ ಗಾಳಿ? ಹಾ, ಇಲ್ಲಿ ನಿಂತ ಗಾಳಿ ಬರುತ್ತೆ. ಅದು ಗಾಳಿ ಬರೋದ್ರಿಂದ ಅದು ಬಾಲ್ ಫ್ಲೋ ಆಗುತ್ತೆ. ಅದು ತಾನೇ ಫ್ಲೋ ಆಗುತ್ತೆ ಸರ್, ನೀವು ಮಾಡೋದು ಜರೂರಿ ಇಲ್ಲ. ಅಂದ್ರೆ ಇದು ಗಾಳಿ ಒಳಗೆ ಹಾ, ಗಾಳಿ ಒಳಗೆ ಫ್ಲೋ ಆಗುತ್ತೆ. ಸೊ ಇದ್ರದ್ದು ಹಿನ್ನೆಲೆ ಅಂದ್ರೆ ಇದ್ರದ್ದು ಹಿಂದಿಂದು ರೀಸನ್ ಏನು ಅಂತ ಹೇಳಿದ್ರೆ ಬರ್ನೌಲಿಸ್ ಪ್ರಿನ್ಸಿಪಲ್. ಎಸ್ ಸರ್, ಬರ್ನೌಲಿಸ್ ಪ್ರಿನ್ಸಿಪಲ್. ಬರ್ನೌಲಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತಾ ಅಂತ ಹೇಳಂದ್ರೆ, ನಾವು ಯಾವುದೇ ವಸ್ತುವನ್ನ ಗಾಳಿಯಲ್ಲಿ ಹಾರಾಡೋದು ನೋಡಿದ್ರೆ ಅದು ಯಾಕ ಅಂತ ಹೇಳಂದ್ರೆ ಮೇನ್ ರೀಸನ್ ಏರ್ ಪ್ರೆಷರ್. ಏರ್ ಪ್ರೆಷರಿನ ಸಲುವಾಗಿ ಅದು ಗಾಳಿ ಬಾಲಿಂದ ಸುತ್ತ ಏನು ಗಾಳಿ ಇರುತ್ತಲ್ಲ ಆ ಬಾಲಿಗೆ ಎತ್ತಿ ಹಿಡಿಯುತ್ತೆ. ಇದು ಆ ಕಡೆ ಈ ಕಡೆನೂ ಆಗೋದಿಲ್ಲ. ಯಾಕ ಅಂತ ಹೇಳಂದ್ರೆ ಅದ್ರ ಸುತ್ತಮುತ್ತ ಏರ್ ಪ್ರೆಷರ್ ಕಡಿಮೆ ಇರುತ್ತೆ, ಬಟ್ ಬಾಲಿಂದ ಎಕ್ಸಾಕ್ಟ್ ಕೆಳಗಡೆ ಜಾಸ್ತಿ ಅದ ಏರ್ ಪ್ರೆಷರ್. ಸೊ ಬರ್ನೌಲಿಸ್ ಪ್ರಿನ್ಸಿಪಲ್ ಅದು ಹೇಳುತ್ತೆ ಏರ್ ಪ್ರೆಷರ್ ಗಾಳಿಯಲ್ಲಿ ವ್ಯತ್ಯಾಸ ಇದ್ರೂ ಅದು ಅದ್ರಲ್ಲಿ ಬದಲಾಗೋದಿಲ್ಲ. ಎಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಅಲ್ಲಿ ಫ್ಲೋಟ್ ಆಗುತ್ತೆ. ಗಾಳಿ ನಿಂತಿತ್ತು ಅಂದ್ರೆ ಬಾಲ್ ಹೋಗಿ ವಾಪಸ್ ಸೆಟಲ್ ಆಗಿಬಿಡುತ್ತೆ ಅಷ್ಟೇ. ರಿಯಾಕ್ಷನ್ ಟೈಮ್ ಸೌಂಡ್ ಅಂತ. ಸೊ ಎಸ್ ಸರ್, ಆಕ್ಷನ್ಗೆ ರಿಯಾಕ್ಷನ್ ಇರುತ್ತಾ ಅಂತ. ಸೊ ಅದು ಏನ್ ಹೇಳುತ್ತೆ, ನ್ಯೂಟನ್ಸ್ ಥರ್ಡ್ ಲಾ ಅದು ಆಕ್ಚುಲಿ. ಫಾರ್ ಎವ್ರಿ ಆಕ್ಷನ್ ದೆರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಕನ್ನಡನಲ್ಲಿ ಹೇಳಬೇಕು ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತದೆ ಅಂತ ಅಲ್ಲ, ಪ್ರತಿಕ್ರಿಯೆ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದು ಎಕ್ಸಿಬಿಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಸ್ಟಾರ್ಟ್ ಅಂತ ಒತ್ತದಾಗ ಇಲ್ಲಿ ಸ್ಪೀಕರ್ ಅದ ಅಲ್ರಿ ಸರ್, ಸ್ಪೀಕರ್ ನಿಂತ ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣನೇ ನಾವಿಲ್ಲಿ ರಿಯಾಕ್ಷನ್ ಬಟನ್ ಒತ್ತಬೇಕು. ಸೊ ನಮ್ದು ರಿಯಾಕ್ಷನ್ ಟೈಮ್ ಎಷ್ಟು ಕ್ವಿಕ್ ಅದ ಅಂತ ಅದು ರೆಕಾರ್ಡ್ ಮಾಡುತ್ತೆ. ಸೊ ಒಂದ್ಸಲ ಟ್ರೈ ಮಾಡ್ರಿ ಸರ್. ಸ್ಟಾರ್ಟ್ ಮಾಡೋಣ. ಸೌಂಡ್ ಬಂದ್ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ದು ರಿಯಾಕ್ಷನ್ 0.567 ಸೆಕೆಂಡ್ಸ್ ಇತ್ತು. ಸೊ ನೀವು ಮತ್ತೊಂದು ಸಲ ಕ್ಲಿಕ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ತಗೋಬೇಕು ಟೈಮ್. ಎಕ್ಸಾಕ್ಟ್ಲಿ 0.245. ಎಸ್ ಸರ್, ಅದು ಸೌಂಡ್ ನಿಮ್ದು ಕಿವಿ ಕೇಳಿದ್ಮೇಲೆ ನಿಮ್ದು ಬ್ರೈನ್ ಇಂಟರ್ಪ್ರೇಟ್ ಮಾಡುತ್ತಲ್ಲ, ಆಮೇಲೆ ನಿಮ್ಮ ಕೈನಿಂದ ನೀವು ಬಟನ್ ಪ್ರೆಸ್ ಮಾಡಬೇಕು. ಅದು ಎಷ್ಟು ರಿಯಾಕ್ಷನ್ ಎಷ್ಟು ಕ್ವಿಕ್ ಆಗಿ ಅದ ಅಂತ ಅದು ರೆಕಾರ್ಡ್ ಮಾಡುತ್ತೆ. ಸೊ ಸಿಮಿಲರ್ಲಿ ನಮ್ದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನದ ಅಂದ್ರೆ ರಿಯಾಕ್ಷನ್ ಲೈಟ್ ಸೌಂಡ್ ಟೈಮ್ ಸೌಂಡ್. ಅಂದ್ರೆ ಅಲ್ಲಿ ನಾವು ಬೆಳಕಿನ ಜೊತೆ ನಾವಲ್ಲಿ ಕಿವಿನ ಬಳಸಿದೀವಿ, ಆದ್ರೆ ಇಲ್ಲಿ ಕಣ್ಣನ್ನ ಬಳಸಬೇಕು ಅಷ್ಟೇ ಡಿಫರೆನ್ಸ್. ಉಳಿಕಿದ್ದೆಲ್ಲ ಸೇಮ್ ಅದ. ಅಂದ್ರೆ ನಮ್ಮ ಆರ್ಗನ್ ಎಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡ್ತದೆ ಅನ್ನೋದೇ ಉದ್ದೇಶ. ಎಸ್. ಸೊ ಲೈಟ್ ಬಂದ ತಕ್ಷಣನೇ ರಿಯಾಕ್ಷನ್ ಬಟನ್ ಕ್ಲಿಕ್ ಮಾಡಬೇಕು ಸರ್. ಇನ್ನೊಂದ್ಸಲ. ಓಕೆ, ಕರೆಕ್ಟ್. 0.434 ಈ ಥರ. ಸೊ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ, ಎರಡು ನ್ಯೂಟನ್ಸ್ ಥರ್ಡ್ ಲಾ ಮೇಲೇ ವರ್ಕ್ ಆಗುತ್ತವ. ಸೊ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತದೆ ಅಂದ್ರೆ ಅಲ್ಲಿ ನಾವೇನು ಮಾಡಿದೆವು, ಕಿವಿಯನ್ನು ಬಳಸಿದೆವು, ಸ್ಪೀಕರ್ ಇತ್ತು ಸೌಂಡ್. ಇಲ್ಲಿ ಕಣ್ಣನ್ನು ಬಳಸ್ತೀವಿ, ಲೈಟ್ ಅದ. ಸೊ ಬೋತ್ ಆರ್ ಸೇಮ್ ಆಲ್ಮೋಸ್ಟ್. ಐಡೆಂಟಿಫೈ ದ ಮ್ಯಾಗ್ನೆಟ್ಸ್. ಇಲ್ಲಿ ವೆರೈಟಿ ಆಫ್ ಮ್ಯಾಗ್ನೆಟ್ಸ್ ಇಟ್ಟಿದ್ದೀವಿ ಸರ್ ಒಳಗಡೆ. ಇದ್ರ ಒಳಗಡೆ ಮ್ಯಾಗ್ನೆಟ್ ಅವ. ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಇದು ಬಾರ್ ಮ್ಯಾಗ್ನೆಟ್, ಮತ್ತು ಇದು ಹಾರ್ಶು ಮ್ಯಾಗ್ನೆಟ್. ಯು ಶೇಪ್ ಅದ ಸರ್, ಅದಕ್ಕೆ ನಾವು ಹಾರ್ಶು ಮ್ಯಾಗ್ನೆಟ್ ಅಂತ ಅಂತೀವಿ. ಇದು ರಿಂಗ್ ಮ್ಯಾಗ್ನೆಟ್. ನೆಕ್ಸ್ಟ್ ಇದು ಡಾಟ್ ಮ್ಯಾಗ್ನೆಟ್. ಸೊ ಇದು ಮ್ಯಾಗ್ನೆಟಿನ ಪ್ರಕಾರ ಇದ್ರೊಳಗಡೆ ಏನಿದ್ ಅದ ಅಂದ್ರೆ ಐರನ್ ಫೈಲಿಂಗ್ಸ್, ಅಂದ್ರೆ ಐರನ್ ಕಬ್ಬಿಣದ ಪುಡಿಗಳು. ಸೊ ಇದು ನಾವಿಲ್ಲಿಟ್ಟು ಶೇಕ್ ಮಾಡಿದಾಗ ಸೊ ಅದು ಬಾರ್ ಮ್ಯಾಗ್ನೆಟಿನ ಥರ ಅಟ್ರಾಕ್ಟ್ ಆಗುತ್ತೆ. ಅದು ಐರನ್ ಫೈಲಿಂಗ್ಸ್ ನಮಗೆ ತೋರಿಸ್ಕೊಡುತ್ತೆ ಒಳಗಡೆ ಯಾವ ಶೇಪ್ ಮ್ಯಾಗ್ನೆಟ್ ಅದ ಅಂತ. ಆ ಥರ ಅಟ್ರಾಕ್ಟ್ ಆಗುತ್ತೆ ಅದು ಐರನ್ ಫೈಲಿಂಗ್ಸ್. ಸೊ ದಟ್ ಈಸ್ ಬಾರ್ ಮ್ಯಾಗ್ನೆಟ್. ಆಮೇಲೆ ಇಟ್ಟು ಶೇಕ್ ಮಾಡ್ಬೇಕು ಸರ್. ಅದು ಒಂದೇ ಪೋಲಿಗೆ ಅಟ್ಯಾಚ್ ಆಗುತ್ತೆ. ಹಿಂಗೆ ಯು ಶೇಪ್ನಲ್ಲಿ ಬರುತ್ತೆ. ಈ ತರ ಅಟ್ರಾಕ್ಟ್ ಆಗುತ್ತೆ. ಅದು ಯು ಶೇಪ್ ಅದಲ್ಲ, ಸೊ ಅದನ್ನು ಯು ಶೇಪ್ ನಲ್ಲೇ ಅಟ್ರಾಕ್ಟ್ ಆಗುತ್ತೆ ಐರನ್ ಫೈಲಿಂಗ್ಸ್. ಆ ತರ ಒಂದೇ ಪೋಲಿಗೆ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ರಿಂಗ್ ಮ್ಯಾಗ್ನೆಟ್. ಸೊ ರಿಂಗ್ ಯಾವ ಶೇಪ್ ಇರುತ್ತಾ ಅದೇ ಶೇಪ್ ನಲ್ಲಿ ಅಟ್ರಾಕ್ಟ್ ಆಗುತ್ತೆ. ಸೊ ನಮಗ ಕೆಳಗಡೆ ಯಾವ್ದು ಶೇಪ್ ಅದ ಮ್ಯಾಗ್ನೆಟ್ ಅಂತ ಗೊತ್ತಿದ್ದಿಲ್ಲ ಅಂದ್ರೆ ಈ ತರ ಯೂಸ್ ಮಾಡ್ಕೊಂಡು ಇಲ್ಲೇ ನೋಡ್ಕೋಬಹುದು. ಇದು ಪಾಯಿಂಟ್ ಮ್ಯಾಗ್ನೆಟ್ ಅಂತ ಅಷ್ಟೇ. ಇದ್ರ ಅರ್ಥ ಏನು, ಮ್ಯಾಗ್ನೆಟ್ ಯಾವ ಶೇಪ್ ಒಳಗೂ ಇರ್ಬೋದು. ಅದ್ರನಿಂದ ನಮಗದು ಶೇಪ್ ಗೊತ್ತಾಗಿದ್ದಿಲ್ಲ ಅಂದ್ರೆ ಐರನ್ ಫೈಲಿಂಗ್ಸ್ ನಿಂದ ಕಂಡು ಹಿಡಿಬಹುದು ಅಷ್ಟೇ.
ಏನದ ಅಂತ ಹೇಳಂದ್ರೆ ಅಲ್ಲಿ ನೀವು ಸರಿಯಾಗಿ ನೋಡಿದ್ರೆ ಅದು ರೆಡ್ ಕಲರ್ ಮ್ಯಾಗ್ನೆಟ್ ಅದ ಅದು ಹೌದು. ಅದು ಮ್ಯಾಗ್ನೆಟ್ ನೋಡ್ರಿ ನೀವು ಸ್ಪ್ರಿಂಗಿಗೆ ಅಟ್ಯಾಚ್ಡ್ ಅದ ಹೌದಿಲ್ರಿ ಸರ್. ಸೊ ನಾನಿದು ಬಟನ್ ಮಿನಿಮಮ್ 30 to 35 ಸೆಕೆಂಡ್ಸ್ ಹಿಡಿಬೇಕು. ಇದು ಹಿಡಿಬೇಕು. ಹಾ, ಇದು ಬಟನ್ ಹಿಡಿಬೇಕು ಸರ್. ಹಿಡಿದ್ರೆ ಏನಾಗುತ್ತಂದ್ರೆ ಅದು ಸ್ಪ್ರಿಂಗ್ ಹೀಟ್ ಆಗುತ್ತೆ. ಅದು ಹೀಟ್ ಆಗ್ತದೆ. ಹಾ, ಹೀಟ್ ಆಗಿ ರೆಡ್ ಕಲರ್ ಕಾಣಿಸುತ್ತೆ ಸರ್ ನಿಮಗೆ ಆಫ್ಟರ್ ಸಮ್ 30 to 40 ಸೆಕೆಂಡ್ಸ್. ಅದು ಹೀಟ್ ಆಗಿ ರೆಡ್ ಕಲರ್ ಆಗುತ್ತೆ. ರೆಡ್ ಕಲರ್ ಆದ್ಮೇಲೆ ಅದು ಮ್ಯಾಗ್ನೆಟ್ ಬಿಟ್ಕೊಂಡ್ ಬಿಡುತ್ತೆ. ಹೌದು, ಸ್ಲೋ ಆಗಿ ಆಗ್ಲತ್ತದ. ನೋಡಿ ಸರ್, ಈಗ ಅದು ಮ್ಯಾಗ್ನೆಟ್ ಬಿಟ್ಕೊಂಡ್ ಬಿಡುತ್ತೆ, ಅಟ್ರಾಕ್ಟ್ ಆಗಲ್ಲ ಸ್ಪ್ರಿಂಗಿಗೆ. ಸೊ ಅದು ರೆಡ್ ಅದ್ರಿಂದ ದೂರ ಸರಿತು. ದೂರ ಸರಿತಲ್ಲ ಸರ್. ರೈಟ್. ಯಾಕೆ ದೂರ ಸರಿತು ಅಂತ ಹೇಳಂದ್ರೆ ಮ್ಯಾಗ್ನೆಟ್ ಐರನ್ನಿಗೆ ಅಟ್ರಾಕ್ಟ್ ಆದಾಗ ಅವಾಗ ಐರನ್ ಕೂಲ್ ಇರುತ್ತೆ, ಅದ್ರದ್ದು ಟೆಂಪರೇಚರ್ ಜಾಸ್ತಿ ಇರಲ್ಲ, ರೂಮ್ ಟೆಂಪರೇಚರ್ ಇರುತ್ತೆ. ಅದು ಹೀಟ್ ಆದಾಗ ಬಿಟ್ಕೊಂಡು ಬಿಡುತ್ತೆ. ಅಂದ್ರೆ ಟೆಂಪರೇಚರ್ ಇಸ್ ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್. ಸೊ ಟೆಂಪರೇಚರ್ ಹಾಟ್ ಇದ್ರೆ ಮ್ಯಾಗ್ನೆಟಿಸಮ್ ವರ್ಕ್ ಆಗಲ್ಲ, ಆಕರ್ಷಣೆ ಆಗೋದಿಲ್ಲ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಈಗ ನಾನು ಬಟನ್ ಬಿಟ್ನಲ್ಲ, ಅದು ಸ್ಪ್ರಿಂಗ್ ಕೂಲ್ ಆಯ್ತು, ಆಮೇಲೆ ಮತ್ತೆ ಅಟ್ರಾಕ್ಟ್ ಆಗುತ್ತೆ. ಸೊ ಅದ್ರದ್ದೊಂದು ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ಗೆ ನಾವು ಕ್ಯೂರಿ ಪಾಯಿಂಟ್ ಅಂತ ಕರಿತೀವಿ. ಆ ಟೆಂಪರೇಚರ್ ಈ ಪ್ರೋಸೆಸ್ ಎಲ್ಲಿ ಯೂಸ್ ಮಾಡಬಹುದು? ಭಾಳ ಕಡೆ ಯೂಸ್ ಮಾಡ್ಬೋದು ಸರ್. ಎಸ್ಪೆಷಲಿ ಇನ್ ಗೀಸರ್ಸ್ ಹೀಟ್ ಮಾಡ್ತೀವಲ್ಲ, ನಾವು ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಗೀಸರ್ಸ್. ನಮಗೆ ಇಷ್ಟು ಟೆಂಪರೇಚರ್ ರೀಚ್ ಆದ್ಮೇಲೆ ನಾವು ಸ್ವಿಚ್ ಆಫ್ ಮಾಡ್ತೀವಿ, ಇಲ್ಲಾಂದ್ರೆ ಅದು ಗೀಸರೇ ತಂತಾನೆ ಆಫ್ ಆಗಿಬಿಡುತ್ತೆ. ಸೊ ಅಂತಲ್ಲಿ ಯೂಸ್ ಮಾಡ್ಬೋದು ಇದು ನಾವು. ಸೊ ಆ ಟೆಂಪರೇಚರ್ ಬಂದು ರೀಚ್ ಆಯಿತು ಅಂದರೆ ಅದ್ರ ಮೇಲ್ಗಡೆ ಆಕರ್ಷಣೆ ಆಗೋದಿಲ್ಲ, ಅದ್ರ ಕೆಳಗಡೆ ಅಷ್ಟೇ ಆಕರ್ಷಣೆ ಆಗುತ್ತೆ. ಸೊ ಬಟನ್ ಬಿಟ್ಟಾಗ ಅದು ಮತ್ತೆ ಅಟ್ರಾಕ್ಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಎಕ್ಸಿಬಿಟ್ ಬಂದ್ಬಿಟ್ಟು ಹೆಡ್ ಆನ್ ಅ ಪ್ಲಾಟರ್ ಅಂತ. ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳಂದ್ರೆ ಮಿರರ್ಸ್ ಯೂಸ್ ಮಾಡ್ತೀವಿ. ಆಕ್ಚುಲಿ ಅದು ಇಟ್ ಇಸ್ ಬೇಸ್ಡ್ ಆನ್ ಸೈನ್ಸ್, ಬಟ್ ನೋಡೋರಿಗೆ ಏನು ಅನ್ಸುತ್ತೆ, ಮ್ಯಾಜಿಕ್ ಅನ್ಸುತ್ತೆ. ಮ್ಯಾಜಿಕ್ನೂ ಅಲ್ಲ, ತಂತ್ರನೂ ಅಲ್ಲ, ಇಟ್ ಈಸ್ ಸೈನ್ಸ್. ಸೊ ಈಗ ಒಬ್ರು ಒಳಗಡೆ ಹೋದ್ರೆ ಅಲ್ಲಿ ಪ್ಲೇಟ್ ಕಾಣಿಸ್ತಿದೆ ಅಲ್ಲ ಸರ್, ಅದ್ರದ್ದು ಒಳಗಡೆ ಹೋಗಿ ಮೇಲೆ ಬಂದ್ರೆ ಅದು ಹೆಂಗೆ ಕಾಣಿಸುತ್ತೆ ನೋಡೋರಿಗೆ ಅಂತ ಹೇಳಂದ್ರೆ ಬರೀ ಕುತ್ತಿಗೆ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಸೊ ಅದು ಆ್ಯಕ್ಚುಲಿ ಏನಿರೋದು ಅಂದರೆ ಅದ್ರ ಕೆಳಗಡೆ ಅವ್ರದ್ದು ಬಾಡಿ ಪಾರ್ಟ್ ಇರುತ್ತೆ, ಬಟ್ ಯಾಕೆ ಕಾಣಿಸಲಾಗದ ಅಂದ್ರೆ ಇಲ್ಲಿ ಎದುರುಗಡೆ ನಾವು ಮಿರರ್ಸ್ ಹಾಕಿದೀವಿ. ಸೊ ಆ ಮಿರರ್ನಿಂದ ರಿಫ್ಲೆಕ್ಷನ್ ಆಗ್ಲಿಕ್ಕತ್ತದ, ರಿಫ್ಲೆಕ್ಷನ್ ಆಗಿ ಬರೀ ಕುತ್ತಿಗೆ ಅಷ್ಟೇ ಕಾಣಿಸಕತ್ತದ. ಆಕ್ಚುಲ್ ಆಗಿ ಅವ್ರದ್ದು ಬಾಡಿ ಅಲ್ಲಿ ಇರೋದು, ಬಟ್ ಮಿರರಿನ ಸಲುವಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲ ಅಂದ್ರೆ ನಮಗೆ ಏನ್ ಅಪ್ಲೈ ಆಗ್ತದೆ ಅಂದ್ರೆ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಪ್ಲೈ ಆಗುತ್ತೆ ಸರ್ ಇಲ್ಲಿ. ದಟ್ ಇಸ್ ವಾಟ್ ರಿಫ್ಲೆಕ್ಷನ್ ಅಪ್ಲೈ ಆಗುತ್ತೆ. ಮ್ಯಾಜಿಕ್ ಅಲ್ಲ, ತಂತ್ರನೂ ಅಲ್ಲ. ಆಕ್ಚುಲಿ ನೋಡ್ ಕೂಡ್ಲೇನೆ ಹೆಂಗ ಅನಿಸ್ತದ ಅಂದ್ರೆ ಅವ್ರದ್ದು ಕುತ್ತಿಗೆ ಕಡ್ದು ಪ್ಲೇಟ್ ನಲ್ಲಿ ಇಟ್ಟಂಗ ಕಾಣಿಸುತ್ತೆ. ಹೌದ್ರಿ. ಬಟ್ ಅದು ಆಕ್ಚುಲ್ ಆಗಿ ಹಂಗಲ್ಲ, ರಿಫ್ಲೆಕ್ಷನ್. ಬಿಹೈಂಡ್ ದ ಸೈನ್ಸ್ ಎಷ್ಟು ಅದ್ಭುತ ಅದ ನೋಡ್ರಿ. ನಾವ್ ಇಲ್ಲೇ ನಮ್ ಕಣ್ಣಿಗೆ ಒಂದ್ ಚಾತುರ್ಯ ಕಂಡಂಗೆ ಕಾಣಿಸ್ತದೆ, ಬಟ್ ಅವ್ರು ಪೂರ್ತಿ ಅವ್ರ ಬಾಡಿ ಕಟ್ಟಾಗಿ ಬರೀ ಕುತ್ತಿಗೆ ಅಷ್ಟೇ ಇರ್ತದಂತ ಅನಿಸ್ತದ. ಆದ್ರೆ ಅದ್ರ ಹಿಂದ ಈ ರೀತಿ ಅಂತ ಒಂದು ಕಾರಣ ಅದು. ಮೇಡಮ್, ಈಗ ಮ್ಯಾಜಿಕ್ ಮಾಡ್ತಾರಲ್ಲ, ಸೊ ಅದಕ್ಕೆ ಕಾರಣನೂ ಇದೆ. ಇಂಥದ್ದೇ ಇರುತ್ತೆ ಸರ್. ಅವರು ಬಾಬಾಗಳು ಚರಗಿ ಯೂಸ್ ಮಾಡ್ತಾರ, ನೀರ್ ತರಿಸ್ತೀನಿ ಅಂತಂತಾರ, ಅದು ಏನಿರಲ್ಲ, ಅದ್ರೊಳಗಡೆ ತೂತ ಇರುತ್ತ, ಹಂಗೆಲ್ಲ ಸೈನ್ಸ್ ಇರುತ್ತೆ ಅದ್ರ ಹಿಂದ್ಗಡೆ. ಇಲ್ಲಿ ಹೆಂಗ್ ನಾವು ಇಲ್ಲಿ ಕನ್ನಡಿ ಯೂಸ್ ಮಾಡಿವಲ್ಲ, ಆಕ್ಚುಲ್ ಆಗಿ ಅವ್ರದ್ದು ಬಾಡಿ ಒಳಗಡೆ ಅದ ಬಾಕ್ಸ್ನಾಗ, ಬಟ್ ಕನ್ನಡಿ ಇದ್ದಿದ್ರಿಂದ ಕಾಣಿಸಕತ್ತಿಲ್ಲ. ಸೊ ಕನ್ನಡಿ ಕಾಣಿಸಂಗಿಲ್ಲ ನಿಮಗ, ಬರೇ ಅವು ಚೆಕ್ಸ್ ಬಾಕ್ಸ್ ಕಾಣಿಸ್ತಾವ. ಸೊ ಇಟ್ಸ್ ಸೈನ್ಸ್ ಅಷ್ಟೇ. ಮ್ಯಾಜಿಕ್ ಟ್ಯಾಪ್ ಅಂತ, ಇದನ್ನು ಒಂಥರ ಜಾದು ಇದ್ದಂಗೆನೆ. ನೀವೆಲ್ಲಿ ಕನೆಕ್ಷನ್ ಇಲ್ಲ, ಆದ್ರೂ ನೀರ್ ಹರಿಲಿಕ್ಕತ್ತಾವ, ಎಲ್ಲಿಂದ ಹೊಂಟಾವ? ಇದೇನೋ ಒಂದು ಮ್ಯಾಜಿಕ್ ತರ ಕಾಣ್ಲತ್ತದ. ಎಕ್ಸಿಬಿಟ್ ಇಂದ ಹೆಸರು ಮ್ಯಾಜಿಕ್ ಟ್ಯಾಪ್ ಅಂತ, ಬಟ್ ಇಲ್ಲಿ ಮ್ಯಾಜಿಕ್ ಏನು ನಡೀತಾ ಇಲ್ಲ. ಮನೋರಂಜನೆ ವಿಜ್ಞಾನ, ನೀವು ವಿಜ್ಞಾನವನ್ನ ಹಿಂಗ್ ಎಂಜಾಯ್ ಮಾಡ್ಕೋತಾ ಹೆಂಗ್ ಓದ್ಬೇಕು ಅಂತ. ಸೊ ಇದ್ರ ಹಿಂದೆ ಏನ್ ಕಾನ್ಸೆಪ್ಟ್ ಅದ, ಏನ್ ರೀಸನ್ ಅದ ಅಂತ ಹೇಳಂದ್ರೆ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದನ್ನ ಏನ್ ನೀರ್ ಹರಿಲಿಕ್ಕತ್ತವಲ್ಲ ಸರ್, ಅದು ನೀರ್ ಹರಿಯಕತ್ತಿದ್ರ ಒಳಗಡೆ ರಾಡ್ ಅದ, ಗ್ಲಾಸ್ ರಾಡ್. ಎಲ್ಲಿ ಇದ್ರೊಳಗೆ ನೀರ್ ಹರಿಲಿಕ್ಕತ್ತದಲ್ಲ, ಅದ್ರ ಒಳಗಡೆನೆ ಗ್ಲಾಸ್ ರಾಡ್ ಅದ ರೀ. ಯಾಕೆ ನಮ್ ಕಣ್ಣಿಗೆ ಯಾಕೆ ಕಾಣಿಸಲಾಗದಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಆ ಗ್ಲಾಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಅದ. ಅದ್ರ ಸಲುವಾಗಿ ನಮಗದ ಗ್ಲಾಸಿನ ರಾಡ್ ಕಾಣಿಸಲ್ಲ, ಬರೀ ನೀರಷ್ಟೇ ಕಾಣಿಸ್ತಾವ. ಈಗ ನೀರ್ ಮತ್ತು ಬರೋದು ಹೋಗೋದು ಹೆಂಗ್ ಮಾಡ್ಲಿಕ್ಕತ್ತವ, ಹೆಂಗಂದ್ರ ಬಕೆಟಿನ ಕೆಳಗಡೆ ಒಳಗ್ ಒಂದು ಮೋಟರ್ ಫಿಕ್ಸ್ ಮಾಡಿವಿ. ಒಂದ್ ಮೋಟರ್ ಫಿಕ್ಸ್ ಮಾಡಿದ್ರಿಂದ ಆ ಮೋಟರ್ ನಿಂತ ಏನಾಗುತ್ತ, ಗ್ಲಾಸಿಂದ ಒಳಗಡೆ ನೀರ್ ಮೇಲೆ ಇರ್ತಾವ. ನೀರ್ ಮೇಲೆ ಏರದಾದ್ಮೇಲೆ
ಗ್ಲಾಸಿಂದ ಹೊರಗಡೆ ನೀರ್ ಬೀಳ್ತಾವ. ಅಂದ್ರ ಆ ಏನು ನಾಜ್ ಅದಲ್ರಿ ಆ ನಾಜ್ ಒಳಗೆ ಪೈಪ್ ಅದ. ಎಸ್ ಸರ್. ನಮಗ ನೀರ್ ಅನ್ನೋದು ಆ ಗ್ಲಾಸ್ ಹೊರಗಡೆ ಬೀಳಕತ್ತದ. ಅದು ಅಷ್ಟೇ ಹೊರಗಡೆ ಬೀಳದಷ್ಟೇ ನಮಗ್ ಕಾಣಿಸಕತ್ತದ, ಒಳಗಡೆ ಹೋಗೋದು ಕಾಣಿಸಕತ್ತಿಲ್ಲ. ಅಂದ್ರೆ ಕನೆಕ್ಟಿವಿಟಿ ನಮ್ಗೆ ನೀರ್ ಬರೋದು ಏನ್ರಿ ಅದಲ್ಲ ಅದೇ ಕನೆಕ್ಟಿವಿಟಿ ಅದೇ ಕಾಣಿಸಲ್ಲಕದ. ಗ್ಲಾಸಿಂದ ಒಳಗಡೆನೆ ನೀರ್ ಹೋಗ್ಲಿಕ್ಕತ್ತದ, ಅದು ಕಾಣಿಸಂಗಿಲ್ಲ ನಮಗ ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಷ್ಟೇ. ಅದಕ್ಕೆ ಅದೇನು ಕನೆಕ್ಷನ್ ಇಲ್ಲ ಹಿಂದೆ. ಸರ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಬರ್ಬೋದು. ಅಂದರೆ ಗ್ಯಾಲರಿ ಅಂದರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನ ಗ್ಯಾಲರಿ ಅಂತ ಬರ್ತದೆ. ಸೊ ಇದು ಸೆಕೆಂಡ್ ಫ್ಲೋರ್ ಇರೋದು, ಗ್ರೌಂಡ್ ಫ್ಲೋರ್ ಕನ್ಸ ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಲರಿ ಇದೆ. ಸೊ ಇಲ್ಲಿ ಎದುರುಗಡೆ 3D ಶೋ ಅಂತ ಬರುತ್ತೆ, ಅದು ಇರ್ಬೋದು. ಇಲ್ಲಿ ಎನರ್ಜಿ ಬಾಲ್ ಅಂತ ಒಂದು ಪೂರ ಮಾಡಲ್ಸ್ ಇದೆ, ಅಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ ಆಗಿ. ನಾವು ಮೊದಲು ಗ್ಯಾಲರಿ ನೋಡ್ಕೊಂಡು ಬಂದು ಇಲ್ಲಿ ಇದ್ರ ಬಗ್ಗೆ ನೋಡ್ಕೊಂಡು ನಾವು ಇಲ್ಲಿ ಫಸ್ಟ್ ಎಲೆಕ್ಟ್ರಾನಿಕ್ ಗ್ಯಾಲರಿ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಮಿರರ್ ಇಮೇಜ್ ಇದೆ, ಕನ್ನಡಿಗಳ ಇವು ಅಂತೇಳಿ. ಸೊ ಇದರಲ್ಲಿ ನಾವೆಲ್ಲ ಗೊಂದಲಮಯ ಆಗ್ತಕ್ಕಂಥ ಸಿಚುವೇಶನ್ ಇರ್ತದೆ. ಹ್ಯಾಂಗೆ ಹೋಗ್ತೀರೋ ಹ್ಯಾಂಗೆ ಬರ್ತೀರೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟ್ ನಾವು ಎಲ್ಲ ಗ್ಯಾಲರಿ ಮುಗಿಸ್ಕೊಂಡು ಹೋಗೋಣ ಬಂದು ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಲರಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇದು ಭಾಳ ಹಳೆ ಗ್ಯಾಲರಿ ಅಂತ ಹೇಳ್ಬೋದು. ಇದು ಇದೇ ಹಳೇದು, ಅತ್ಯಂತ ಹಳೇದು. ಇದು ಸುಮಾರು 15 ವರ್ಷದ ಗ್ಯಾಲರಿ ಇದೆ ಇದು. ಸೊ ಇದನ್ನು ನಾವು ರೀಪ್ಲೇಸ್ ಮಾಡ್ತಕ್ಕಂಥ ಐಡಿಯಾ ಸದ್ ನಾವು ಆಲ್ರೆಡಿ ಮಾಡಿದ್ರು. ಈಗ ಈ ಒಂದು ನೆಕ್ಸ್ಟ್ ಇಯರಲ್ಲಿ ಮಾಡಿಸ್ಬೋದು ಅನ್ಕೋತೀನಿ. ಸೊ ಫಸ್ಟ್ ಇಲ್ಲಿ ಕಾಣಿಸ್ಬೋದು ನಮಗೆ ಕಂಡಕ್ಟರ್, ಇನ್ಸುಲೇಟರ್ ಮತ್ತು ಸೆಮಿ ಕಂಡಕ್ಟರ್ ಅಂತ ಇನ್ಫಾರ್ಮೇಷನ್ ಕಾಣಿಸುತ್ತೆ. ಇಲ್ಲಿ ನಾವು ಪುಷ್ ಮಾಡೋ ಮೂಲಕ ನೋಡ್ಬೋದು. ಈಗ ಹೈ ವೋಲ್ಟೇಜ್ ಹೈ ಇದೆ, ಕರೆಂಟಿನ ಆಲ್ಮೋಸ್ಟ್ ಲೋ ಇದೆ ಇಲ್ಲಿ ನೋಡ್ಬೋದು. ಸೊ ಕಂಡಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ವೋಲ್ಟೇಜ್ ಪೂರ್ತಿ ಡೌನ್ ಆಗುತ್ತೆ ಸರ್ ಇಲ್ಲಿ. ಸೊ ಅದೇ ನೋಡಿ, ಇನ್ಸುಲೇಟ್ ಮಾಡಿದಾಗ ಡೌನ್ ಆಗೋಲ್ಲ. ಅಂದರೆ ಸೆಮಿ ಕಂಡಕ್ಟರ್ ಮಾಡಿದಾಗೂ ಏನಾಗುತ್ತೆ, ಇದನ್ನು ಆಲ್ಸೋ ಕಂಡಕ್ಟ್ ಆಗುತ್ತೆ. ಒಂದು ನಾರ್ಮಲ್ ಟೆಂಪ್ರೇಚರಲ್ಲಿ ಕಂಡಕ್ಟ್ ಆಗುತ್ತೆ, ಬಿಲೋ ಟೆಂಪ್ರೇಚರ್ ಏನಾಗುತ್ತೆ ಕಂಡಕ್ಟ್ ಆಗಲ್ಲ. ಸೊ ವೋಲ್ಟೇಜ್ ಜಾಸ್ತಿ ಇರೋದು ಈಗ ಮಾಡಿದಾಗ ಏನಾಗುತ್ತೆ, ಈಗ ಇದು ವೋಲ್ಟೇಜ್ ಡೌನ್ ಆಗುತ್ತೆ. ವೋಲ್ಟೇಜ್ ಡೌನ್ ಆಗಿದ್ರೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ನಂಗೆ ಇಲ್ಲಿ. ಸೊ ಇದರಲ್ಲಿ ನೋಡ್ಬೋದು ಏನಂದರೆ ಕಾಣಿಸ್ತಾ ಇಲ್ಲ, ಚೇಂಜ್ ಆಗ್ತಾ ಇಲ್ಲ, ಏನೂ ಚೇಂಜ್ ಆಗಲ್ಲ. ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ, 1 ಸೆಕೆಂಡ್ ವೋಲ್ಟೇಜ್ ಡೌನ್ ಆಗೋದು ನೋಡ್ಬೋದು. ಸೊ ವಿದ್ಯಾರ್ಥಿಗಳು ತೋರಿಸ್ದಾಗ ಇಲ್ಲಿ ಮೆಟೀರಿಯಲ್ಸ್ ಇದು ಕಾಪರ್ ಇದೆ, ಇದು ವುಡನ್ ಇದೆ, ಇದು ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ನಾವು ಯಾವ ಥರ ಇದು ವಿದ್ಯುತ್ ಕೆಲಸ ಮಾಡುತ್ತೆ ಯಾವ ಮಟೀರಿಯಲ್ ಒಳಗಡೆ ಅದ್ರ ಬಗ್ಗೆ ಇದೆ ಸರ್ ಇದು. ಮತ್ತು ಅದರಲ್ಲಿ ನಾವು ಅಣುಗಳ ರಚನೆ ಬಗ್ಗೆ ಮಾಡ್ಕೋಬೇಕಾದಾಗ ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಕಂಡಕ್ಟರ್ ಎಲೆಕ್ಟ್ರಾನ್ಸ್ ಫ್ಲೋ ಮಾಡ್ತಿರ್ತಾವೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಅದೇ ಮಾಡಲ್ ನೆಕ್ಸ್ಟ್ ಎಕ್ಸಿಬಿಟ್ ಇಲ್ಲಿದೆ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಕಂಡಕ್ಟರಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಒಳಗಡೆ ಬಾಲ್ಸ್ ಮೂವ್ ಆಗ್ತಾ ಇರ್ತಾವಲ್ಲ. ಸೊ ಎಲೆಕ್ಟ್ರಾನ್ಸ್ ಫ್ರೀ ಇದಾವೆ ಇಲ್ಲಿ. ಇನ್ಸುಲೇಟಲ್ಲಿ ಯಾವ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ನೋಡ್ಬೋದು ಈ ಥರ ಹೊಳಿಸಿದಾಗ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದ್ದಾವೆ. ಇದರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನ್ ಫ್ಲೋ ಆಗ್ತಿಲ್ಲ. ಬಟ್ ಸೆಮಿ ಕಂಡಕ್ಟರ್ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಅಷ್ಟೇ ಫ್ಲೋ ಆಗ್ತಾ ಇರ್ತಾವೆ. ಸೊ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಆಟೋಮೆಟಿಕ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾವು ಇದು ಮಾಡೋದು ನೋಡ್ಬೋದು. ಮತ್ತು ಈಗ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ ಸರ್. ಇದು ನಾವು ಒಂದು ಮದರ್ ಬೋರ್ಡ್ ತೊಗೊಂಡಾಗ ಅದರಲ್ಲಿ ಏನೇನು ಇರ್ತಾವೆ ಅಂತಕ್ಕಂಥ ಸ್ವಲ್ಪ ಈ ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಇವೆಲ್ಲ ರೆಜಿಸ್ಟರ್ಸ್. ನಾವು ಕೇವಲ ರೆಜಿಸ್ಟರ್ ಅಂದರೆ ಈ ಥರ ಒಂದೇ ಇರುತ್ತೆ ಅಂತ ನಾವು ಅನ್ಕೋತೀರ, ಬಟ್ ಹಂಗಿರಲ್ಲ. ಸೊ ಇದು ಬೇರೆ ಬೇರೆ ಟೈಪ್ಸ್ ಆಫ್ ರೆಜಿಸ್ಟರ್ಸ್ಗಾಗಿರ್ಬೋದು, ಇದು ಇಂಡಕ್ಟರ್ ಆಗಿರ್ಬೋದು, ಕೆಪಾಸಿಟರ್ಗಳಾಗಿರ್ಬೋದು. ಟೈಪ್ಸ್ ಆಫ್ ಕೆಪಾಸಿಟರ್ ನೋಡುತ್ತಾ ಬೇಕಾದ್ರೆ ನೋಡ್ಬೋದು. ಇಲ್ಲಿ ಒಂದು ಸರ್ಕ್ಯೂಟಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಗಳು ಈ ಥರ ಇರ್ತಾವೆ. ಸೊ ಇದೆಲ್ಲ PUCಯಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ. ರೆಜಿಸ್ಟರ್ಸಲ್ಲಿ 10th ಇದೆ, ಅವ್ರು ಸೀರೀಸ್ ಕನೆಕ್ಷನು, ಪ್ಯಾರಲಲ್ ಕನೆಕ್ಷನು ಅದ್ರ ಬಗ್ಗೆ ಹೋಗ್ತಾರೆ. ಫಿಗರ್ ಕಾಣಿಸ್ತಿಲ್ಲ ಇಲ್ಲಿ, ಬಟ್ ಎಲ್ಲದರ ಕಾಂಪೋನೆಂಟ್ ಮಾಡಿ ತೆಗೆದು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸಿಸ್ಟರ್ ಆಗಿರ್ಬೋದು, ಇದು ಬೇರೆ ಬೇರೆ ಡಿಫ್ರೆಂಟ್ ಟ್ರಾನ್ಸಿಸ್ಟರ್ಗಳು ಇಲ್ಲಿ ಕಾಣಿಸ್ತಾ. ಇದು ನಾವು ಕ್ಯಾಶುವಲ್ ಯೂಸ್ ಮಾಡ್ತಕ್ಕಂಥ ಟ್ರಾನ್ಸಿಸ್ಟರ್ ಇದಾಗಿರುತ್ತೆ. ಮತ್ತು ಕೆಲವು ಇವನು ಯೂಸ್ ಮಾಡ್ತಾರೆ ಸ್ಕೂಲ್ ಲೆವೆಲ್ಗಳಲ್ಲಿ. ಸೊ ಇದೆಲ್ಲ ಸರ್ಕ್ಯೂಟ್ಗಳು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಚಿಪ್ ಏನಂತಿರಲ್ಲ ನಾವು ಈ ಮೊಬೈಲ್ ಕೆಲಸ ಮಾಡಬೇಕಾದ್ರೆ ಇಂಟಿಗ್ರೇಟ್ IC ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಇದು IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಗ್ಗೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇರೋದು ಅಂದರೆ ಇದು IC ಚಲೋ ಇದ್ರೇನೆ. IC ಎಷ್ಟು ಕೆಪಾಸಿಟಿ ಇರುತ್ತೆ ಅದ್ರ ಮ್ಯಾಗ ನಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ PN ಜಂಕ್ಷನ್ ಡಯೋಡ್, ಅಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಬಗ್ಗೆ ನೋಡಬೇಕಾದ್ರೆ PN ಜಂಕ್ಷನ್ ಡಯೋಡ್ ಬಗ್ಗೆ ನೋಡಿದ್ರೆ, ಸೊ PN ಜಂಕ್ಷನ್ ಡಯೋಡ್ ಅಂದ್ರೆ ಏನು ಅಂತಪ್ಪ ಅಂತಂದರೆ, ಸೊ ಏನು ಮಾಡುತ್ತೆ PN ಜಂಕ್ಷನ್ ಕರೆಂಟನ್ನು ಒಂದೇ ಡೈರೆಕ್ಷನ್ ಹೊಲಕ್ಕೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಡಯೋಡ್ಸ್ ಏನ್ರಿ? ಡಯೋಡ್ ಥರ ಕೆಲಸ ಮಾಡ್ತಾರೆ ಸರ್ ಇಲ್ಲಿ. ಈ ಎರಡು ಮೆಟೀರಿಯಲ್ಗೆ ಡಯೋಡ್ ಥರ ಕೆಲಸ ಮಾಡ್ತಾರೆ ನೋಡ್ಬೋದು. ಈಗ ಸೊ ನಾನು ಹಿಂಗೆ ಉಲ್ಟಾ ಮಾಡ್ತೀನಿ ಈಗ. ಸೊ ನೋಡಿರಿ, ಇದು ಎರಡು ಡಯೋಡ್ಸ್ಗಳು, ಒಂದು ರಿವರ್ಸ್ ಅದ, ಒಂದು ಸ್ಟ್ರೈಟ್ ಅದ. ಈಗ ಸ್ಟ್ರೈಟ್ ಅನ್ಕೊಂಡು ಇದು ಉಲ್ಟಾ ಆಗಿರುತ್ತೆ ಇದು. ಸೊ ಇದು ಕಂಡಕ್ಟ್ ಮಾಡ್ತಾ ಇದೆ ಅಂದ್ರೆ ಕರೆಂಟ್ ಒಂದು ಡೈರೆಕ್ಷನ್ ಅಟ್ಟೆ ಫ್ಲೋ ಮಾಡಿಬಿಡುತ್ತೆ ಇದು. ಸೊ ನಮ್ಮದು ಇದು ಲಿಕ್ವಿಡ್ನು ಮಾಡೋದು ತೋರಿಸ್ಬೋದು, ಬಟ್ ಆ್ಯಕ್ಚುಲಿ ಹೆಂಗೆ ರಿಯಲಾಗಿ ವರ್ಕ್ ಆಗುತ್ತೆ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಕರೆಂಟ್ ಏನದಲ್ಲ ಇದು ಒಂದೇ ಕಡೆ ಬಿಡುತ್ತದೆ. ಈ ಕಡೆದು ಬರ್ಬೋದಾಗಿತ್ತು, ಲಿಕ್ವಿಡ್ ಬರಲ್ಲ. ಯಾಕಂದ್ರೆ ಇದು ಅಪೋಸ್ ಮಾಡ್ತಾ ಇರುತ್ತೆ ಇದು. ಅಂದ್ರೆ ಓನ್ಲಿ ಒನ್ ಡೈರೆಕ್ಷನ್ದಾಗ ಏನಾಗ್ತದೆ ಕರೆಂಟ್ ಫ್ಲೋ ಆಗ್ತದೆ ನೋಡ್ಬೋದು ನಾವಲ್ಲಿ. ಸೊ ಈಗ ಇದು ಫಾರ್ವರ್ಡ್ ಬಯಾಸ್, ಇದಕ್ಕೆ ಅಂತಾರೆ ಫಾರ್ವರ್ಡ್ ಬಯಾಸ್ ಅಂತಾರೆ. ಇದು ರಿವರ್ಸ್ ಬಯಾಸ್ ಆಗಿರುತ್ತೆ. ಸೊ ರಿವರ್ಸ್ ಬಯಾಸಲ್ಲಿ ಕಂಡಕ್ಟ್ ಮಾಡಲ್ಲ ನಾವು. ಮತ್ತೆ ಅದೇನೋ ಉಲ್ಟಾ ಮಾಡಿದಾಗ ಏನಾಗುತ್ತೆ, ಸೊ ಅದು ಹೈಯರ್ ಪೊಟೆನ್ಷಿಯಲ್ದಾಗ ಅಂದಾಗ ಇದು ನೋಡ್ಬೋದು. ಸೊ ಇದು ಫಾರ್ವರ್ಡ್ ಬಯಾಸ್ ಐತಿ. ಈಗ
ಇದು ರಿವರ್ಸ್ ಇದು ರಿವರ್ಸ್ ಆಯಿತು. ಇದು ಕಂಡಕ್ಟ್ ಮಾಡ್ತಾ ಇಲ್ಲ, ಇದು ಕಂಡಕ್ಟ್ ಮಾಡ್ತಾ ಇದೆ ಅಂತ ನೋಡ್ಬೋದು. ಸೊ ಅದ್ರದ್ದು ಸಿಂಬಾಲ್ಸ್ ಆಗಿರ್ಬೋದು ಎಲ್ಲ ನೋಡ್ಬೋದು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ಜಿನೋ ಡಯೋಡ್, ಸ್ಪೆಷಲ್ ಟೈಪ್ ಆಫ್ ಡಯೋಡ್ ಜಿನೋ ಡಯೋಡ್ ಅಂತ ಹೇಳ್ತೀವಿ ನಾವು. ಇದು ಏನಪ್ಪ ಪಿ ಆ್ಯಂಡ್ ರಿಂಗ್ ಡಯೋಡ್ಸ್ ಅಂದರೆ ಮೇನು. ಸೊ ಇದ್ರ ಓರಿಯೆಂಟೆಡ್ ಬೇರೆ ಬೇರೆ ಟೈಪ್ಸ್ ಆಫ್ ಜಿನೋ ಡಯೋಡ್ಗಳಿವೆ ಸರ್. ಈ ಡಯೋಡ್ಸ್ ಎಲ್ಲಿ ವರ್ಕ್ ಆಗ್ತದೆ ಸರ್? LED ಸರ್, LED ಲೈಟ್ ಎಮಿಟಿಂಗ್ ಡಯೋಡ್. ಅದು ಬಲ್ಪ್ ಏನು ಇರ್ತಾವಲ್ಲ, ನೀವು ರಿಮೋಟಲ್ಲಿ ಯೂಸ್ ಮಾಡ್ತಿರ್ತೀರಿ, ಮತ್ತು ಮನೆ ಬೇರೆ ಕಡೆಗಳಲ್ಲಿ ಈಗ ಎಲ್ಲ ಇವು ಹೊಸ ಬಂದವೆಲ್ಲ ಅವೆಲ್ಲ LEDs ಇರ್ತಾವೆ ಸರ್. ಅದು ಲೈಟ್ ಎಮಿಟಿಂಗ್ ಡಯೋಡ್. ಅದು ಪೂರ್ತಿ ಲಾಂಗ್ ಡಿ ಅಂದರೆ ಡಯೋಡೆ ಅದು. ಸೊ ಎಲ್ಲ ನಾವು ಡಿಜಿಟಲ್ ಈಗ ಎಲೆಕ್ಟ್ರಾನಿಕ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದೆ ಅಂತಿರಲ್ಲ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೋಡಬೇಕಾದಾಗ ನಮಗೆ ಬೇಸಿಕ್ ಲೆವೆಲ್ ಮತ್ತೆ ಬೇಕು, ಲಾಜಿಕ್ ಗೇಟ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲಾಜಿಕ್ ಗೇಟ್ ಇದೆ. ಇದು ಆ್ಯಂಡ್ ಗೇಟ್ ಅಂತ ಬರುತ್ತೆ ಇಲ್ಲಿ. ಗೇಟ್ಸ್ ಸರ್, ಗೇಟ್ ಅಂತ ಈ ಹೆಸರೊಳಗೆ ಒಂದು ಅರ್ಥ ಅದಲ್ಲ. ಆ ಗೇಟ್ ಅಂದರೆ ನಾವು ಇದು ಏನು ಮಾಡುತ್ತಪ್ಪ ಅಂದರೆ ಕೆಲವೊಂದು ಡೈರೆಕ್ಷನ್. ಗೇಟ್ ಅಂತ ನೀವು ಅಂದ್ರಲ್ಲ, ಇದು ಯಾರಿಗೆ ಒಳಗೆ ಬಿಡ್ಬೇಕು ಯಾರಿಗೆ ಬಿಡಬೇಡ ಅಂತ ಲೆಕ್ಕ ಕೊಡ್ತದೆ. ಸಪೋಸ್ ನಾನು ಇದೊಂದು ಬಗ್ಗೆ ಹೇಳಬೇಕಾದಾಗ ಇದೊಂದು ಆ್ಯಂಡ್ ಗೇಟ್ ಅಂತ ಇರುತ್ತೆ. ಲಾಜಿಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಓದಬೇಕಾದಾಗ ಏನಾಗುತ್ತೆ, ಯಾವಾಗ ಫ್ಲೋ ಆಗುತ್ತಪ್ಪ ಅಂದ್ರೆ ಕರೆಂಟ, ಯಾವಾಗ ಎಲ್ಲ ಇನ್ಪುಟ್ಸ್ ಹೈ ಇದ್ದರೆ ಅಷ್ಟೇ ಔಟ್ಪುಟ್ ಏನಾಗುತ್ತೆ ಹೈ ಆಗುತ್ತೆ. ಸಪೋಸ್ ನೋಡ್ಬೋದು ನಾವು, ಈಗ ಇದು ಇನ್ಪುಟ್ ಹೈ ಇದೆ, ಔಟ್ಪುಟ್ ಬರ್ತಾ ಇಲ್ಲ, ಲೈಟ್ ಹತ್ತಾ ಇಲ್ಲ. ಸೊ ಎರಡು ಹೈ ಮಾಡ್ತಾ ಇದ್ದೀನಿ, ಬರ್ತಾ ಇದೆ. ಸೊ ಒಂದು ಲೋ ಮಾಡ್ತೀನಿ, ಹೋಯ್ತು. ಎರಡು ಲೋ ಆಯಿತು, ಹೋಯ್ತು. ಅಂದರೆ ನಮಗೇನು ಬೇಕು, ಕೆಲವೊಂದು ಕೇಸಲ್ಲಿ ಇನ್ಪುಟ್ ಎರಡು ಎಲ್ಲ ಚಾಲು ಇದ್ದಾಗ ಅಷ್ಟೇ ಔಟ್ಪುಟ್ ಬರಬೇಕಂತ ಕಂಡೀಷನ್ ಇದ್ದಾಗ ನಾವು ಈ ಗೇಟನ್ನು ಯೂಸ್ ಮಾಡಬಹುದು. ಇದೇ ರೀತಿಯಲ್ಲಿ ಆರ್ ಗೇಟ್ ಅಂತಿದೆ, ಅದು ನೋಡ್ಬೋದು. ಇದು ಆ್ಯಂಡ್ ಗೇಟ್, ಇದು ಆ್ಯಂಡ್ ಗೇಟ್ ಅಲ್ಲಿದೆ ಸರ್. ಆ್ಯಂಡ್ ಗೇಟ್ ಇಲ್ಲಿ ಇದ್ರ ಬಗ್ಗೆ ಇನ್ಪುಟ್ ಏನಿದೆ 0 ಅಂದರೆ ಆಫ್ ಸ್ಟೇಟ್, ಅದು ಔಟ್ಪುಟ್ ಔಟ್ 0 ಇತ್ತು. 0 1 ಇದ್ದರೆ 0, 1 0 ಇದ್ದರೆ 0, 1 1 ಇದ್ದರೆ 1. ಸೊ ಇದು ಗೇಟ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸರ್. ಇದ್ರ ಸಿಂಬಲ್ ಈ ಥರ ನಾವು ಡಿ ಥರ ಶೇಪಲ್ಲಿ ತೋರಿಸ್ತಾ ಇರೋದು. ಅಂದರೆ ಇಟ್ ಹ್ಯಾಸ್ ಇನ್ ಮೆನಿ ಇನ್ಪುಟ್ಸ್ ಓನ್ಲಿ ಒನ್ ಔಟ್ಪುಟ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ. ಇಲ್ಲಿ ಆರ್ ಗೇಟ್ ಇದೆ. ಸೊ ಆರ್ ಗೇಟಲ್ಲೂ ಅದೇ ರೀತಿ ವರ್ಕ್ ಆಗುತ್ತೆ. ಎರಡು ಇನ್ಪುಟ್ ಯಾವುದಾದ್ರೂ ಒಂದು ಇನ್ಪುಟ್ ಹೈ ಇದ್ರೆ ಅಷ್ಟೇ ಇಲ್ಲಿ ಹೈ ಬರ್ತಾ ಇರುತ್ತೆ. ಆರ್ ಗೇಟ್ ಇದು. ಸೊ ಅದ್ರ ಸಿಂಬಾಲ್ ಇದು. ಸೊ ಇಲ್ಲಿ ನಾವು ಇದು ವರ್ಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ಅದು ವರ್ಕ್ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಇದು ಫ್ಲಿಪ್ ಫ್ಲಾಪ್ ಅಂತ ಬರುತ್ತೆ. ಸ್ವಲ್ಪ ಹೈಯರ್ ಲೆವೆಲ್ ಸ್ಟಡಿ ಮಾಡೋರಿಗೆ ತಗುತ್ತೆ ಫ್ಲಿಪ್ ಫ್ಲಾಪ್ ಅಂತ ಓದ್ತಿರ್ತಾರೆ ಅವರು. ಫ್ಲಿಪ್ ಫ್ಲಾಪ್ ಹಾಂ, RS ಫ್ಲಿಪ್ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ ಮಾಡ್ಬೇಕಾದ್ರೆ ಮತ್ತು RS ಫ್ಲಿಪ್ ಫ್ಲಾಪ್ ಅಂತ ಬರುತ್ತೆ. ಈಗ ಇದು ಮಾಡಿದಾಗ ಫ್ಲಿಪ್ ಆಯಿತು ಅಂದರೆ ಫ್ಲಿಪ್ ಆಗೋದು. ಫ್ಲಿಪ್ ಆಗೋದು. ಸೊ ಇದು ನೋಡಿದಾಗ ಇದು ಆಫ್ ಮಾಡಿದೆ ಈ ಕಡೆ ಬರುತ್ತೆ, ಟರ್ನ್ ಔಟ್ ಆಗುತ್ತೆ. ಈ ಕಡೆಯಿಂದ ಈ ಕಡೆ ಫ್ಲಿಪ್. ಸೊ ಇದೆಲ್ಲ ನಾವು ಹೈಯರ್ ಲೆವೆಲ್ ಎಕ್ಸಾಮ್ ಬರೀಬೇಕಾದ್ರೆ ಇದ್ರ ಓರಿಯೆಂಟೆಡ್ ಎಕ್ಸಾಮ್ಸ್ ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಸರ್ ಇದ್ರ ಬಗ್ಗೆ. ಅಂದರೆ ಇದು ಇವೆಲ್ಲ ಗೇಟ್ಸ್ ಇದಾವೆ. ಇವು ಅವೇ ಬೇಸಿಕ್ ಗೇಟ್ಸ್ ಏನಿರ್ತಾವಲ್ಲ, ಸೊ ಅವೇ ಗೇಟ್ಸ್ ಯೂಸ್ ಮಾಡಿ ನಾವು ಇದ್ರದ್ದೊಂದು ಔಟ್ಪುಟ್ ನಮ್ಗೆ ಹ್ಯಾಂಗೆ ರೆಕ್ಟಿ ಬೇಕು ಆ ಥರ ನಾವು ಇಲ್ಲಿ ಮಾಡ್ಕೋತೀರಿ ಸರ್ ಇದ್ರ ಬಗ್ಗೆ. ನೆಕ್ಸ್ಟ್ ಬರ್ಬೋದು. ಇಲ್ಲೇನಿದೆಪ್ಪ ಅಂತಂದರೆ ನಾವು ಚಿಪ್ ಮ್ಯಾನುಫ್ಯಾಕ್ಚರ್ ಹೆಂಗಾಗುತ್ತೆ ಅನ್ನೋದಿದೆ. ಸೊ ಇದು ಕಂಪ್ಲೀಟ್ ವಿಡಿಯೋ. ಈಗ ನಾವು ಹೇಳಿದ್ರಲ್ಲ IC ಅಂತ ಹೇಳ್ತಾ ಇದ್ರಲ್ಲ, ಚಿಪ್ ಇಂಟಿಗ್ರೇಟೆಡ್ ಚಿಪ್, ಮೆಮರಿ ಕಾರ್ಡ್ ಆಗಿರ್ಬೋದು, ಒಳಗೆ ಪ್ರೊಸೆಸರ್ದಾಗ ಮಾಡ್ಬೇಕಾದ್ರೆ ಚಿಪ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತಿರಲ್ಲ. ಸೊ ಅದೆಲ್ಲ ಹೆಂಗೆ ಮಾಡ್ತಾರಪ್ಪ ಅನ್ನೋದು ಒಂದು ಕಂಪ್ಲೀಟ್ ವಿಡಿಯೋ ಇದೆ. ಸೊ ಅದು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ನೋಡ್ಬೋದು ನಾವಿಲ್ಲಿ ಸಿಲಿಕಾನ್ ಅಂತಿದೆ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಇಲ್ಲೇನಾಗುತ್ತೆ, ಸಿಲಿಕಾನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಫಸ್ಟು, ಅದರಿಂದ ಅವ್ರು ವೇಫರ್ ರೆಡಿ ಮಾಡ್ಕೋತಾರೆ. ಅವಕ್ಕೆಲ್ಲ ಫುಲ್ ನೋಡಿ ಸರ್, ಫುಲ್ ಹೆಂಗಿರುತ್ತಪ್ಪ ಅಂದ್ರೆ ಇವನ್ ಒಂದು ಡಸ್ಟ್ ಪಾರ್ಟಿಕಲ್ ಬಿದ್ದರೂ ಸಹಿತ ನಮ್ಗೆ ಕೆಟ್ಬಿಡ್ತಿದ್ದು, ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ ಅದಕ್ಕೆ ಮಾಡ್ತಾರೆ ವೆರಿ ಕೇರ್ಫುಲ್ಲಾಗಿ ಅವರೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿ ಎಲ್ಲ ನೋಡ್ಬೋದು ಅವ್ರು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಸೊ ಅದ್ರ ಸಂಗಟ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಅದಕ್ಕೆ ಹೆಂಗೆ ಬಂದಿರ್ತದೆ ಔಟ್ಪುಟ್ದಾಗ. ಸೊ ಅಲ್ಲಿ ಇದೇನಿದೆ ಪೂರ ರಾ ಇದೆ, ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಂದ ಈ ಥರ ಒಂದು ಬರುತ್ತೆ. ಸೊ ಇದ್ರ ಮ್ಯಾಗ ಮತ್ತೆ ಏನೇನೋ ಬರ್ತದೆ, ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಣಿಸ್ತಾ ಇದೆ 15ನೇ ಸ್ಟೆಪ್ದಾಗ 16ನೇದು. ಸೊ ಡಿಟೇಲಾಗಿ ಎಲ್ಲ ಓದ್ಕೋತೋದಾಗ ಕಂಪ್ಲೀಟ್ ಅವರಿಗೆ ಐಡಿಯಾ ಸಿಗ್ತದೆ. ಫೈನಲಿ ಎಂಡ್ ಬಂದಾಗ ಏನಾಗುತ್ತೆ ಅವರಿಗಪ್ಪ ಅಂತಂದರೆ ಇಲ್ಲಿ ನಾವು ಕಾಣಿಸ್ಬೋದು IC ಕೂಡ ರೆಡಿ ಆಗೋದು ನೋಡ್ಬೋದು. ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ IC ಬರ್ತಾವೆ. ಅದ್ರ ಜೊತೆಗೆ ಇವ್ರು ಮಾಸ್ಕು ಎಲ್ಲಾನು ಹಾಕಿರ್ತಾರೆ. ಯಾಕಂದ್ರೆ ಒಂದು ಡಸ್ಟ್ ಪಾರ್ಟಿಕಲ್ ಬಿದ್ದು ಸಹಿತ ನಮ್ಮ ಅಟಾಮಿಕ್ ಲೆವೆಲ್ ಏನಾಗ್ಬಿಡ್ತದೆ, ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದು ವರ್ಕ್ ಆಗೋದಿಲ್ಲ, ವರ್ಕ್ ಆಗಲ್ಲ, ಪ್ರಾಪರಾಗಿ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವು ಮಾಡ್ತಾರೆ ಭಾಳ ಪ್ರಿಕಾಷನ್ ತೊಗೊಂಡು ಸೊ ಎಲ್ಲ ವರ್ಕ್ ಮಾಡುತ್ತಿರ್ತದೆ. ಇದ್ರ ಬಗ್ಗೆ ಅವರು ನಾವು ಇಲ್ಲಿ ಸೈನ್ಸ್ ಸೆಂಟ್ರಲ್ಲಿ ಏನಿದೆಪ್ಪ ಅಂತಂದರೆ ವಿಡಿಯೋನೂ ಇದೆ. ಅವರು ಸ್ವಲ್ಪ ತಿಳಿದಿಲ್ಲಪ್ಪ ಅಂದರೆ ಅಲ್ಲಿ ವಿಡಿಯೋ ಪೂರ ಎಕ್ಸ್ಪ್ಲೇನ್ ನೋಡ್ಬೋದು. ಇದು ಮೆಮೊರಿ ಚಿಪ್ ಆಗಿರ್ಬೋದು, ಯಾವುದು ಚಿಪ್ IC ಇಂಟಿಗ್ರೇಟೆಡ್ ಸರ್ಕ್ಯೂಟೆಡ್ ಅಂತ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಲ್ಲ ಬರುತ್ತೆ ಸರ್ ಅದು. ಸೊ ನೋಡ್ಬೋದು ಇಲ್ಲೂ ಅದು ಸ್ಟೆಪ್ಸ್ ಇದ್ದಾವೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮತ್ತು ಅಸೆಂಬ್ಲಿ ಹೆಂಗೆ ಮಾಡ್ತಾರೆ. ಸೊ ಅದು ತೆಗೆದ್ರ ನಂತರ ಏನೇನು ಮಾಡ್ತಾರೆ ಅನ್ನೋದು ಎಲ್ಲ ಇದೆ. ಸೊ ಅದ್ರ ಮಾಡಲ್ಸ್ ಎಲ್ಲ ಇದಾವೆ, ಅವೆಲ್ಲ ಹೆಂಗೆ ಇದು ಮಾಡ್ತಾರೆ, ಸೊ ಹೆಂಗೆ ಇದು ಆಗ್ತವೆ, ಹೆಂಗೆ ಕಟ್ ಮಾಡ್ತಾರೆ, ಸೊ ಎಲ್ಲೆಲ್ಲಿ ಹಾಕ್ತಾರೆ, ಅದ್ರದ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೋದು ಇಲ್ಲಿ ನಾವಿಲ್ಲಿ. ಸೊ ಇಲ್ಲಿ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೊಸೆಸ್ ಹೆಂಗಿದೆ ಏನಿದೆ ಅಂತ. ಟೋಟಲಿ ಕಂಪ್ಲೀಟ್ ಪ್ರೊಸೆಸ್. ಈಗ ಅವ್ರನ್ನ ಫೈನಲಿ ಪ್ಯಾಕಿಂಗ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ನಮಗೆ. ಮುಗೀತು ಇಲ್ಲಿಗೆ. ಮತ್ತೆ ವಿಡಿಯೋ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಎವ್ರಿ 20 ಮಿನಿಟ್ಸ್ಗೆ ಏನಾಗುತ್ತದೆ ರಿಪೀಟ್ ಆಗ್ತಾ ಇರುತ್ತೆ ವಿಡಿಯೋ. ಅವ್ರು ನೋಡ್ತಾ ಇರ್ಬೋದು ಯಾವಾಗ ನಾವು.
ಸೊ ಅಲ್ಲಿ ಬೇರೆ ಬೇರೆ ಅದು ನಾವು ಅಂದ್ರೆ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯಾವ ತರ ರೆಡಿ ಆಗ್ತದೆ ಅನ್ನೋದನ್ನ ಮಾದರಿ ಮೂಲಕ ಇಲ್ಲಿ ನೋಡ್ಬೋದು. ಮಕ್ಕಳಿಗೆ ತೋರಿಸ್ತೀವಿ. ಹಾಂ ಸರ್, ಜೊತೆಗೆ ಇಲ್ಲೂ ನೋಡ್ಬೋದು ಅವೆಲ್ಲ ಇವೆಲ್ಲ ಒರಿಜಿನಲ್ ಮಟೀರಿಯಲ್ಸ್ ಇದಾವೆ. ಸಿಲಿಕಾನ್ ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ ನಾನು ತೋರಿಸ್ದಲ್ಲ. ಸೊ ಇಲ್ಲೆಲ್ಲ ಇವ್ರ ಮ್ಯಾಗ ಇದು ಫುಲ್ ಕಾಣಿಸ್ತಾ ಇರ್ಬೋದು, ಫುಲ್ ಕ್ಲಿಯರ್ ಇದೆ ಇದು. ಹೌದು. ಅದ್ರ ಮ್ಯಾಗ ಏನೂ ಇಲ್ಲ, ಅಂದರೆ ಯಾವುದೇ ರೀತಿಯಿಂದ ಲೈನ್ಸ್ ಇಲ್ಲ, ಏನಿಲ್ಲ, ನಮ್ಗೆ ಏನು ಬೇಕಾಗಿರುತ್ತೆ ಡ್ರಾಯಿಂಗ್ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಅದಕ್ಕೆ ಆಕ್ಸಿಡೈಸ್ ಮಾಡಿ ಇದ್ರ ಮ್ಯಾಗ ನೋಡಿ ಲೇಯರ್ಸ್ ಬರ್ತಾವೆ. ಹೌದು. ಸೊ ನೆಕ್ಸ್ಟ್ ಅದೇನು ಮಾಡ್ತಾರೆ, ಮತ್ತೆ ಫರ್ದರ್ ಪ್ರೊಸೆಸ್ಗೆ ಕಳಿಸಿ ಮತ್ತೆ ಬೇಸ್ಡ್ ಆನ್ ರಿಜಿಸ್ಟರ್ ನಮ್ಗೆ ಏನೇನು ಬೇಕೋ ಆ ಕಾಂಪೋನೆಂಟ್ ಹ್ಯಾಂಗೆ ರೆಡಿ ಮಾಡ್ಕೋಬೇಕು ಅಂತೇಳಿ ಫೈನಲಿ ಬಂದಾಗ ನಮಗೆ ಈ ಥರ ಚಿಪ್ ರೆಡಿಗಳು ಆಗ್ತಾವೆ ಸರ್. ಇಲ್ಲಿ ಚಿಪ್ ಆಗಿರ್ಬೋದು, ಈವನ್ ಮದರ್ ಬೋರ್ಡಲ್ಲಿ ಇದೇ ಟೆಕ್ನಿಕ್ ಯೂಸ್ ಮಾಡ್ಬೋದು ಸರ್ ನಾವು. ಈಗ ನಾವು ಕಮ್ಯುನಿಕೇಷನ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹುಡುಗರಿಗೆ ಏನಾಗ್ತದೆ, ಎಲ್ಲಿಂದ ಹೋಗ್ತದೆ ಎಲ್ಲಿಂದ ಬರ್ತದೆ ಅವ್ರ ಐಡಿಯಾ ಬರಲ್ಲ. ಸೊ ಇಲ್ಲ ನೋಡ್ಬೋದು, ಸೊ ಅಲ್ಲಿ ಒಂದು ಟಿವಿ ಇದೆ, ಇಲ್ಲಿ ನಾವು ಸ್ವಿಚ್ಚನ್ನು ಆನ್ ಮಾಡ್ತಾ ಇರ್ತೇವೆ. ಕಮ್ಯುನಿಕೇಶನ್ ಅಂತಂದ್ರೆ ಸರ್ ಈಗ ಮೊಬೈಲ್, ಟಿವಿ, ಎಸ್ ಸರ್, ಎಸ್ ಸರ್, ಯಾವುದೇ ಒಂದು ನೆಟ್ವರ್ಕ್. ಅದು ನಾವು ಹೆಂಗೆ ಮಾತಾಡ್ತಿರೋ ಡಾಟಾ ನಮ್ಮದು ಈಗ ಸದ್ ಫೋನ್ ಹಚ್ಬೇಕಾದಾಗ ಎಕಡಿಂದ ಹೆಂಗೆ ಹೋಗುತ್ತೆ. ಸೊ ಇಲ್ಲ ಒಂದು ಮೊಬೈಲ್ ಒಳಗೆ ನಾವು ಫೋನ್ ಮಾಡಿದ್ಮ್ಯಾಕ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಆಗೋದು ಯಾವ ರೀತಿ ಕೆಲಸ ಮಾಡ್ತದೆ. ಈಗ ನೋಡ್ಬೋದು ಸರ್, ಇಲ್ಲಿ ಅಲ್ಲಿಗೆ ಲೈಟ್ ಹೋಗ್ತಾ ಇದೆಯಲ್ಲ, ಫಸ್ಟ್ ಟವರಿಂದ ನಾವು ಫೋನ್ ಮಾಡಿದ ತಕ್ಷಣ ಫಸ್ಟ್ ಟವರ್ ನಮ್ಮ ನಿಯರ್ ಬೈ ಟವರ್ ಹೋಗುತ್ತೆ. ಇನ್ನೊಂದ್ಸಲ ಕ್ಲಿಕ್ ಮಾಡಿ ಫಸ್ಟ್ ಟವರ್ ಆಯಿತು, ಅದೇ ಮಾಡ್ತಾ ನಿಯರ್ ಬೈ ಮೇನ್ ಹೆಡ್ ಟವರಿಗೆ ಕಳಿಸುತ್ತೆ. ಸೊ ಅದರಿಂದ ಪೂರಾ ಸ್ಯಾಟಲೈಟಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಸ್ಯಾಟಲೈಟಲ್ಲಿ ಏನಾಗುತ್ತಪ್ಪ ಅಂದ್ರೆ ಇನ್ಫಾರ್ಮೇಷನ್ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಅದು ಮತ್ತೆ ಡೌನಿಗೆ ಬರ್ತದೆ. ಡೌನಿಗೆ ಬಂದು ಯಾವ್ದು ಏರಿಯಾಕದ ಆ ಟವರ್ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಏನು ಮಾಡ್ತದೆ, ಆ ಸರ್ಕಲ್ ಇರ್ತಕ್ಕಂಥ ನೆಟ್ವರ್ಕಿಗೆ ಕಳಿಸಿ ಅಲ್ಲಿಂದ ನೋಡ್ಬೋದು ನಾವೆಲ್ಲ. ನೀವೆಲ್ಲ ಕಾಣಿಸ್ತಾ ಇರ್ಬೋದು ಅಲ್ಲಿ ವಿಡಿಯೋದಲ್ಲಿ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಗೊತ್ತಾಗತ್ತೆ, ಅದು ನೋಡ್ಬೋದು. ಅದು ಪ್ರೊಸೆಸ್ ಬರ್ತಾ ಇರ್ತದೆ. ಇದು 5 ಮಿನಿಟ್ಸ್ ಇಲ್ಲಿ ಭಾಳ ಇಲ್ಲ, 1 ಮಿನಿಟ್ಸಲ್ಲಿ ಅವ್ರಿಗೆಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಅನಲೈಸ್ ಆಗುತ್ತೆ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಆಗಿರ್ಬೋದು, ಅದು ಡಾಟಾ ಹೆಂಗೆ ಟ್ರಾನ್ಸ್ಫರ್ ಆಗಿದ್ದು ನೋಡ್ಬೋದು ಅಲ್ಲಿ ನೀವು. ಸೊ ಅಂದ್ರೆ ನಾವು ಅಂದರೆ ನಾವು ಹೆಂಗೆ ಮಾತಾಡೋ ಒಂದು ವೇ ಎಲ್ಲ ನೋಡಬಹುದು ಇಲ್ಲಿ ಅಂತ ಹೇಳಿ. ನಾವು ಮಾತಾಡೋದ್ರ ಹಿಂದೆ ಏನೆಲ್ಲ ಕೆಲಸ ಆಗ್ತದೆ ಅನ್ನೋದು. ಹಿಂದೆ ನಾವು ಜಸ್ಟ್ ಮೊಬೈಲ್ ತೊಗೊಂಡು ಹಲೋ ಹಾಯ್ ಬಾಯ್ ಅಂತ ಹೇಳ್ತಿರ್ತೀವಿ, ಬಟ್ ಅದು ಹಿಂದೆ ಎಲ್ಲ ಎಷ್ಟು ನಡೀತಾ ಇದೆ, ಟೆಕ್ನಾಲಜಿ ಎಷ್ಟು ವರ್ಕ್ ಮಾಡ್ತಾರೆ ಅಂತ ನೋಡ್ಬೋದು ಸರ್. ಇಲ್ಲ ನಾವು ಪಾಸ್ ಮಾಡೋದು ಒಳಗಡೆ ಹೋಗ್ಬರ್ರಿ, ದೇಕೆ ಮ್ಯಾಮ್ ನೋಡಿರಿ. ಒಳಗೆ ಗ್ಲಾಸ್ ತಗೊಬಂದಿರಿ. ಕನ್ನಡಿಗಳು ವ್ಯೂಹಗಳು ಮಾಡ್ತಿರೋದು ಒಳಗೆ ಹೋದ ವ್ಯೂಹ ಅಂದ್ರೆ ಒಂದು ಜಾಲ, ಅಂದ್ರೆ ಒಂದವ್ರಿಗೆ ಬಂದಂಗ ಮಾಡ್ದಂಗ. ಇಲ್ಲೇನಾಗತ್ತೆ, ಅವರು ಒಂಥರ ಗೇಮಲ್ಲಿ ಸಿಗ್ಬಿಡ್ದಂಗೆ ಅವರು. ಸೊ ಒಳಗಡೆ ಹೋಗಬೇಕು, ಎಲ್ಲ ಕನ್ನಡಿ ಇರ್ತಾವ, ಎಕಡೆ ನೋಡಿದ್ರೆ ಎಲ್ಲೆಲ್ಲೂ. ಸೊ ಏನು ಎಲ್ಲ ಕಡೆ ನಾವೇ ಇರ್ತಿರೋ ಅಲ್ಲಿ. ಸೊ ಎಕಡೆ ಹೋದ್ರೆ ದಾರಿಗೆ ಗೊತ್ತಾಗಲ್ಲ. ನಾವು ನೋಡ್ಬೋದು, ಇಲ್ಲಿ ನೋಡ್ರೆ ಅಲ್ಲಿ ಕಾಣಿಸ್ತಾರೆ, ಇಲ್ಲಿ ನೋಡ್ರೆ ನಾವು ಕಾಣಿಸ್ತಿರೋ ಅಲ್ಲಿ. ಒಳಗೆ ಹೋದಾಗ ನಿಮ್ಗೆ ಫೀಲ್ ಬರುತ್ತೆ. ಸೊ ಅಲ್ಲಿ ಅದ್ರ ಬಗ್ಗೆ ನೋಡೋ ಹೆಂಗೆ ಕಾಣಿಸುತ್ತೆ, ಅವ್ರು ಏನು ಫೀಲ್ ಮಾಡ್ತಾರೆ. ಒಳಗೆ ಹೋಗೋಣ. ಮತ್ತು ಇದು ಹೆಂಗೆ ಸರಿ ಪ್ರತಿಫಲನ ಬಗ್ಗೆ ಅವರು ಅಧ್ಯಯನ ಮಾಡೋಕ್ಕೂ ಈಸಿ ಆಗುತ್ತೆ ಅವರು. ಸೊ ನಾವು ಇಲ್ಲಿ ಒಳಗಡೆ ಬಂದಾಗ ನಾವೆಲ್ಲ ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳು ಹೋಗ್ಬೇಕಾದ್ರೆ ಸೀದಾ ದಾರಿ ಹೋಗ್ಬಿಡ್ತೀರಿ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಕನ್ನಡಿ ಇರುತ್ತೆ, ಇಲ್ಲೇ ಬಿಡ್ಕೊಳ್ತಾರೆ. ನಾವು ಎಷ್ಟು ಸಲ ಕನ್ನಡಿ ಪ್ರೊಟೆಕ್ಷನ್ ಸಲಕ್ಕೆ ಗ್ಲಾಸ್ ಅದ ಸರ್ ಇಲ್ಲಿ. ಗ್ಲಾಸ್ ಅದ, ನಿಮ್ಮ ಎದುರು ನೋಡಿದ ತಕ್ಷಣ ಗ್ಲಾಸ್ ಕಾಣಿಸೋದಲ್ಲ ಇಲ್ಲಿ. ನೆಕ್ಸ್ಟ್ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಸೊ ಇಲ್ಲಿ ಏನಕ್ಕೆ ಗ್ಲಾಸ್ ಕಾಣಿಸಲ್ಲ, ಬಟ್ ಅವರು ಬಂದು ಮುಟ್ಟಿ ನೋಡಬೇಕು. ಸೊ ಈ ತರ ಈ ಸೈಡ್ ಗ್ಲಾಸ್ ಗ್ಲಾಸ್ ಅದ. ಮತ್ತು ನೀವು ಒಳಗಡೆ ಹೆಂಗೆ ಹೋಗ್ಬೇಕು, ಹುಡುಗ ನಿಮ್ಮ ನೋಡಿ ಎಕಡೆ ಹೋಗ್ತೀರಿ, ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ದಾರಿ ಇದೆ, ನೀವು ಇಲ್ಲಿ ಬಂದು ಈ ಕಡೆ ಹೋಗ್ಬೋದು. ಇಲ್ಲಿ ಒಳಗಡೆ ಹೋಗಕತ್ತ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹೋಗ್ಬೋದು. ಟೋಟಲಿ ಇದು ಒಂಥರ ಜಾಲ. ಅವ್ರು ಒಂದು ಬಂಧನ ಸಿಗ್ಬಿದ್ದಂಗೆ, ಅವ್ರು ಹೊರಗೆ ಬರೋದೇ ಅವ್ರಿಗೆ ಒಂದು ಡಿಫಿಕಲ್ಟ್. ಹೌದು, ಯಾಕಂದ್ರೆ ನಾವು ಗೇಮ್ ಎಲ್ಲ ಆಡ್ತಿರೋ. ಬಟ್ ಆ್ಯಕ್ಚುಲಿ ಇದು ರಿಯಲ್ ನಾವೇ ಗೇಮಲ್ಲಿ ಇರ್ತಿರೋ, ನಾವೇ ಪಾರ್ಟಿಸಿಪೇಟ್ ಹೌದು. ಸೊ ಅದಕ್ಕೇನಾಗುತ್ತೆ, ಇಲ್ಲಿ ಸ್ವಲ್ಪ ಅವರು ಕರೆಕ್ಟಾಗಿ ಗೈಡೆನ್ಸ್ ಹೋಗ್ಲಿಕ್ಕೆ ನೋಡಿ ಸರ್, ನಿಮಗೆ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಈಗ. ಹೌದು, ಎಲ್ಲಿ ಎರಡು ಕಡೆ ಗ್ಲಾಸ್ ಐತಿ, ಎರಡು ಕಡೆ ಗ್ಲಾಸ್ ಅದ. ಮತ್ತೆ ನೀವು ರಿಟರ್ನ್ ಬರಬೇಕು, ಮತ್ತೆ ರಿಟರ್ನ್ ಬಂದು ಯಾಕಡೆ ಹೋಗ್ತೀರಿ ನೋಡ್ರಿ, ನೀವು ಬಿಟ್ಟಿದ್ದು. ಮತ್ತೆ ನೀವು ಬಂದ ದಾರಿಗೆ ವಾಪಸ್ ಹೋಗ್ತೀರಿ ಈಗ. ಹೌದ್ರಿ, ಎಕ್ಸಿಸ್ಟ್ ಆಗ್ತೀರಿ. ಒಳಗಡೆ ಇನ್ನೂದೆ, ಒಳಗಡೆ ಹೋಗ್ಬೇಕು ನಾವು. ನೋಡ್ಬೋದು ಇಲ್ಲಿ ಕನ್ನಡಿ ಇದೆ. ಸ್ವಲ್ಪ ನಾವು ಕೈ ಮುಂದೆ ಮಾಡ್ಕೊಂಡು ಹೋದ್ರೆ ನಾವು ಸೇಫ್ ಝೋನ್ದಾಗ ಇರ್ತೀವಿ. ಇಲ್ಲಿ ಕನ್ನಡಿ ಇರೋದು ಕಾಣಿಸ್ತದೆ, ಇಲ್ಲಿ ಕನ್ನಡಿ ಇರೋದು ನಮಗೆ ಕಾಣಿಸಲ್ಲ, ಸುಮ್ಮದಾಗ ಕಾಣಿಸ್ತದೆ ಅನ್ಕೊಂಡು ಹೋಗ್ಬೇಕು. ನೀವು ಐದಿರಿ ಕ್ಯಾಮ್ರಾಮನ್. ಹೌದೌದು. ಇದೊಂಥರ ಜಾಲ ಇದ್ದಂಗೆ. ಜಾಲ. ಈಗ ನಾವು ಹೊರಗೆ ಹೋಗೋದು ಯಾಕಡೆ ದಾರಿ, ಇಲ್ಲಿ ನಮ್ಮ ಜೊತೆ ಬಂದ್ರೆ ಹೋಗ್ಬೋದು. ಆ ಕಡೆ ಐತೆ, ಈ ಕಡೆ ಇದೆ. ಇಲ್ಲಿ ನೋಡ್ಬೋದು, ನೀವು ಹುಡುಕಾಡ್ಕೊಂಡು ಹೋಗ್ಬೇಕಪ್ಪ ನಿಮ್ಮ ಜಾಲ. ನೀವು ಗೇಮಲ್ಲಿ ಸಿಗ್ಬಿದ್ದೀರಿ ಈಗ. ದಾರಿ ಈ ಕಡೆನೂ ಇದೆ, ಎಲ್ಲ ಕಡೆ ದಾರಿ ಅದ ಅನಿಸ್ತದೆ ನಮ್ಗೆ. ದಾರಿ ರಿಯಲ್ ದಾರಿ ಎಲ್ಲದಪ್ಪ ಗೊತ್ತಾಗಲ್ಲ. ಈ ಸೈಡ್ ಐತೇನ್ರಿ? ಹುಡುಕ್ರಿ ಸರ್, ಅಲ್ಲೇ ಇದೆ. ಅಂತೂ ಇಂತೂ ಬಂದವು ನಾವು ಒಂದು ಎಂಡಿಗೆ. ಇಲ್ಲೆಲ್ಲ ಮತ್ತೆ ಇಲ್ಲಿ ಒಳಗಡೆ ಹೋಗೋ ದಾರಿ ಇದೆ, ಮತ್ತೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಆ ಕಡೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸ್ಟೂಡೆಂಟ್ ಯಾರು ಪಬ್ಲಿಕ್ ಬರಲಿ ಯಾರೇ ಬರಲಿ, ಅವರು ಸೇಫ್ದಾಗ ಹೋಗಿ ಬರಬೇಕು.
ಒಟ್ಟ elite. ಹಿಂಗೆ ಏನೂ ಇಲ್ಲ ಸುಮ್ಮ ಹೋಗೋದು ಕಣಿ ಹಾಯಿಸ್ತಾರೆ ಆಯ್ತು ಬಿಡ್ತಾರೆ. ಟೈಮ್ನಾಗ ರೀ ನಾವು ಅಂಗಡಿ ಒಳಗೆ ನಾವು ಡೋರ್ ಹಾಕಿದ್ದು ಹಾಕ್ಲಾರ್ದು ಗೊತ್ತಾಗಲ್ಲ ಗ್ಲಾಸ್ ಇದ್ದಾಗ ಪೂರ ಗೊತ್ತಾಗಲ್ಲ ಸರ್ ಹೈದ್ ಬಿಡ್ತೀರಿ ನಾವು ಅಲ್ಲಿ ಏನೋ ಪುಷ್ ಆರ್ ಫುಲ್ ಬರಿಬೇಕು ಅಲ್ಲ ಸ್ಟಿಕರ್ ಹಚ್ಚಿರ್ತಾರ ಗೊತ್ತಿಲ್ಲ ನಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ನಮ್ಮ ಬ್ರೈನ್ಗೆ ಅಷ್ಟೆಲ್ಲ ರೆಕ್ಟಿಫೈ ಮಾಡೋಕ್ಕಾಗಲ್ಲ ಈಗ ನೋಡಿ ಎಲ್ಲಿ ನೋಡೋದು ದಾರಿನೇ ಕಾಣಿಸುತ್ತೆ ನೀವು ಸಪೋಸ್ ನಾವೇ ಇದ್ರು ನಮ್ಮ ಬ್ರೈನಿಗೂ ಕನ್ಫ್ಯೂಷನ್ ಮಾಡ್ತಾರೆ. ಕನ್ಫ್ಯೂಷನ್ ಆಗುತ್ತೆ ಸರ್ ಇಲ್ಲಿ ನೋಡ್ಬೋದು ಎಲ್ಲ ಚೆನ್ನಾಗಿರುತ್ತೆ ಸರ್ ಇದ್ರ ಹಿಂದಿರುವಂತ ಒಂದು ಏನ ಪ್ರೋಸೆಸ್ ವಿಜ್ಞಾನ ಏನದ ನಡೀತದಪ್ಪ ಅಂತಂದ್ರೆ ಇಲ್ಲಿ ಪ್ರತಿಫಲನದ ಬಗ್ಗೆ ಸರ್ ಪ್ರತಿಫಲನ ಈಗೇನಾಗತ್ತಪ್ಪ ಈ ಕನ್ನಡಿಯಲ್ಲಿ ಇರ್ತಕ್ಕಂಥ ಇಮೇಜ್ ಆ ಕನ್ನಡಿಯಲ್ಲಿ ಮೂಡುತ್ತಾ ಆ ಕನ್ನಡಿಯಲ್ಲಿ ಇರ್ತಕ್ಕಂಥ ಇಮೇಜ್ ಮತ್ತೆ ಈ ಕಡೆ ಮೂಡುತ್ತಾ ಸೊ ಹಿಂಗೆ ಇನ್ಫಿನೈಟ್ ಇಮೇಜ್ ಸ್ಟಾರ್ಟ್ ಆಗುತ್ತೆ ನೀವು ಕೆಳಗಡೆ ಒಂದು ಗ್ಯಾಲರಿಯಲ್ಲಿ ಕೆಳಡಿಸ್ಕೋಪ್ ಅಂತ ನೋಡಿರ್ಬೋದು ಅದು ನೋಡಿದ ತಕ್ಷಣ ಪೂರ ಒಳಗಡೆ ಎಲ್ಲ ದೊಡ್ಡದು ಕಾಣಿಸುತ್ತೆ ಅದು ಏನಿದೆಲ್ಲ ಇನ್ಫಿನೈಟ್ ವೆಲ್ ಮತ್ತೆ ಇಲ್ಲಿ ಫನ್ ಸೈನ್ಸ್ ಅಲ್ಲಿ ಒಂದು ಕೆಳಡಿಸ್ಕೋಪ್ ಅಂತಿದೆ ಸೇಮ್ ಅದೇ ಪ್ರಿನ್ಸಿಪಲ್ ಅಲ್ಲಿ ಒಳಗಡೆ ನೋಡೋಕೆ ದೊಡ್ಡ ಬ್ರಹ್ಮಾಂಡ ಅನ್ನಿಸ್ತದೆ ಯಾಕಂದ್ರೆ ಎಲ್ಲೂ ಎಂಡ್ ಇಲ್ಲ ಎಲ್ಲೂ ಇರಲ್ಲ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂ ಪ್ರತಿಫಲವಾಗಿ ಏನಾಗುತ್ತೆ ನಮಗೆ ಅಲ್ಲಿ ಜಾಗ ದೊಡ್ಡದು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾವಲ್ಲಿ ಭ್ರಮೆಗೆ ಒಳಗಾಗ್ತಿರೋ ಅಲ್ಲಿ ಸೊ ನಾವೀಗ ಎಲೆಕ್ಟ್ರಾನಿಕ್ಸ್ ಗ್ಯಾಲರಿ ಮತ್ತು ಮಿರರ್ ಬೇಸ್ ಮುಗಿಸ್ಕೊಂಡು ಈಗ ಹೊರಗಡೆ ಬಂದರೆ ಇದರಲ್ಲೇ ಕಾಣಿಸ್ತದೆ 3D ಆಯಾಮ್ ಚಿತ್ರ ಅಂತೇಳಿ 3D ಶೋ ಸೊ ಇದು ಪಬ್ಲಿಕ್ಕಿಗೆ ವಿದ್ಯಾರ್ಥಿಗಳಿಗೆ ಒಂದು 10 ಮೆಂಬರ್ಸ್ ಇದ್ದರೆ ನಾವು ಸ್ಟಾರ್ಟ್ ಮಾಡ್ತಿರಲಿಲ್ಲ ಇದು ಸೊ ಇದು ಒಟ್ಟು ಟೋಟಲ್ ಸೈನ್ಸ್ ಸೆಂಟರ್ ಅನ್ಬೇಕಾದ್ರೆ 2 ಫ್ಲೋರಿಂದ ಅದ್ರ ಸರ್ ಎಲ್ಲ ಅಂದರೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ನೋಡಿರ್ಬೋದು ಮ್ಯಾಥಮೆಟಿಕ್ಸ್ ಗ್ಯಾಲರಿ ಜೊತೆಯಲ್ಲಿ ನಮ್ಮ ಪಾಪ್ಯುಲರ್ ಸೈನ್ಸ್ ಆಗಿರ್ಬೋದು ಸೆಕೆಂಡ್ ಹ್ಯೂಮನ್ ಬಾಡಿ ಗ್ಯಾಲರಿ ಇದು ರೀಸೆಂಟಾಗಿ ಆಗಿರೋದು ಫನ್ ಸೈನ್ಸು ಮೇಲೆ ಎಲೆಕ್ಟ್ರಾನಿಕ್ ಮತ್ತು 3D ಸೊ ಇದು ಎಲ್ಲ ಮೇನ್ ಬಿಲ್ಡಿಂಗಲ್ಲಿ ಸೊ ತಾರಾಮಂಡಲ ಅಂತ ನಾವೇನು ಹೇಳ್ತಾ ಇದ್ರಲ್ಲ ಅದು ಕೆಳಗಡೆ ಇದೆ ಅದ್ರದ್ದು ಬಿಲ್ಡಿಂಗ್ ಸಪ್ರೇಟ್ ಇದೆ ಅದು ಅಂದ್ರೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಬಿಲ್ಡಿಂಗ್ ಅದ ಇಲ್ಲಿ ಅವ್ರ ಶೌಚಾಲಯಗಳು ಇದಾವೆ ಇಲ್ಲೆಲ್ಲ ಅವರಿಗೆ ಎಲ್ಲ ಕ್ಲೀನ್ ಇರುತ್ತವೆ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗದ ಇಲ್ಲಿ ಅಂದ್ರೆ ಬಂದಂತ ವೀಕ್ಷಕರಿಗೆ ಎಲ್ಲ ವ್ಯವಸ್ಥೆ ಇದೆ ಸರ್ ಯಾವುದೂ ಪ್ರಾಬ್ಲಮ್ ಇಲ್ಲ ಕುಡಿಯೋ ನೀರು ಬೇಕಾದ್ರೆ ಹೊರಗೆ ಫಿಲ್ಟರ್ ಕುಡಿಯೋ ನೀರು ಇರ್ತಾವೆ ತಣ್ಣಗಿರ್ತಾವೆ ಮತ್ತು ಜೊತೆಯಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಅವ್ರು ರಾಕೆಟ್ ಬಗ್ಗೆ ನೋಡ್ಬೋದು ಅವರು ತಮ್ಮ ವೇಟ್ ಈಗ ನಾವು ಎಷ್ಟು ವೇಟ್ ಇದ್ದೀರಪ್ಪ ಬೇರೆ ಬೇರೆ ಗ್ರಹಗಳಲ್ಲಿ ಎಷ್ಟು ವೇಟ್ ಆಗ್ತಿರೋ ಗ್ರಹಗಳ ಬಗ್ಗೆ ನೋಡ್ಬೋದು ಸೊ ಇಲ್ಲಿ ಒಂದು ಖಾಂಡ ಥರ ಕಾಣಿಸ್ತದೆ ಗಿಡದ ಬಡ್ಡಿ ಸೊ ಇದು ಯಾಕೆ ಕಾಣಿಸ್ತದಪ್ಪ ಅಂದ್ರೆ ಅಲ್ಲಿ ಎಷ್ಟು ವರ್ಷ ಆಗುತ್ತೆ ಇದ್ರ ಬಗ್ಗೆ ಅಂತ ನೋಡ್ಕೋಬೋದು ಸರ್ ಇಲ್ಲಿ ನಾವು ಇಲ್ಲೇ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಇದೆ ಆ್ಯಕ್ಚುಲಿ ಬಯಾಲಜಿ ಏನು ಹೇಳ್ತಾ ಒಂದು ವರ್ಷಕ್ಕೆ ಒಂದು ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗ್ತದೆ ಸೊ ಇದೇನಾಗುತ್ತೆ ಒಂದು ವರ್ಷಕ್ಕೆ ಇದು ಕೌಂಟ್ ಮಾಡಿದ್ರೆ ಎಷ್ಟು ವರ್ಷ ಇದಕ್ಕಾಗಿದೆ ಅಂತ ನಾವು ಲೆಕ್ಕ ಹಾಕ್ಬೋದು ಜೊತೆಗೆ ಏನದಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ನ್ಯೂಕ್ಲಿಯರ್ ರೇಡಿಯೇಷನ್ ಥರ್ಮಲ್ ಪವರ್ ಪ್ಲಾಂಟ್ ಅಂತ ಹೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳದ್ದು ಹೆಂಗಿರ್ತದೆ ಮಾಡೆಲ್ 3D ಮಾಡೆಲ್ ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆ ಇಲ್ಲಿ ಏನಿದಪ್ಪ ಅಂತಂದ್ರೆ ಒಂದು 20 ನಿಮಿಷ ತನದಿಂದ ಡೀಟೇಲ್ ವಿಡಿಯೋ ಅಂತಲ್ಲ ಇದು ಪ್ರೊಸೆಸ್ ಹೆಂಗಾಗುತ್ತೆ ನಾವು ನೋಡ್ಬೋದು ಇದು ಅಂದ್ರೆ ರಿಯಲ್ ಪ್ರೊಸೆಸ್ ಹೆಂಗೆ ನಡೆಯುತ್ತೆ ಅಲ್ಲಿ ಬಾರ್ಗಳು ಮತ್ತು ಅದ್ರ ಎಲ್ಲ ಇಂಡಿಕೇಟ್ ಮಾಡಿ ನೋಡ್ಬೋದು ಇಂಗ್ಲೀಷಲ್ಲಿ ನೋಡ್ಬೋದು ಹಿಂದಿಯಲ್ಲಿ ನೋಡ್ಬೋದು ಕನ್ನಡದಲ್ಲಿ ನೋಡ್ಬೋದು ಯಾವುದ್ರಲ್ಲಿ ನೋಡಿದ್ರೆ ನಾವು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಒಂದು ಸ್ವಲ್ಪ ನೋಡಿದ್ರೆ ಸ್ಟಾರ್ಟ್ ಆಯಿತು ಅದು ಎಕ್ಸ್ಪ್ಲೇನ್ ಮಾಡ್ತದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ನಮ್ದೇನಿಲ್ಲ ಸೊ ಈ ಕಡೆ ಹೋಗುತ್ತಾ ಇದು ರಿಯಾಕ್ಟರ್ ಬಿಲ್ಡಿಂಗ್ ಇದು ಟರ್ಬೈನ್ಸ್ ಬಿಲ್ಡಿಂಗ್ ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಲ್ಸ್ ಎಲ್ಲ ಇರ್ತದೆ ಇಲ್ಲೆಲ್ಲ ಹೀಟಾಗಿ ಅದು ನಮ್ದೇನು ಥರ್ಮಲ್ ನೀರು ವಾಟರ್ ಏನು ಮಾಡ್ತದೆ ಆಪ್ರೇಟ್ ಮಾಡಿ ಈ ಕಡೆ ಕಳಿಸ್ತದೆ ಇಲ್ಲಿ ಟರ್ಬೈನ್ಸ್ ಎಲ್ಲ ರೊಟೇಷನ್ ಆಗಿ ಏನಾಗುತ್ತೆ ನಮಗೆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಎನರ್ಜಿ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ ಸೊ ಇದನ್ನು ನಾವು ಬೇರೆ ಕಡೆನೂ ಬಳಸ್ಬೋದು ಸೊ ಈಗ ಅವರು ಹೇಳ್ತಾ ಇದ್ದಾರೆ ಆರಾಮ್ಸೆ ನೋಡ್ಬೋದು ನೀವಿಲ್ಲಿ ಕಾಣುತ್ತಿರುವ ಮಾದರಿಗಿಂತ ಸುಮಾರು 150 ಪಟ್ಟು ಹೆಚ್ಚು ದೊಡ್ಡದಾಗಿರುತ್ತದೆ. ನಿಮಗೆ ಈ ಮಾದರಿಯಲ್ಲಿ ಕಂಡು ಬರುತ್ತಿರುವ ಸಿಲಿಂಡರಾಕೃತಿಯ ಕಟ್ಟಡವು ರಿಯಾಕ್ಟರ್ ಕಟ್ಟಡದ ಪ್ರತಿಕೃತಿಯಾಗಿದ್ದು ಮೂಲ ಕಟ್ಟಡವು 72 ಮೀಟರ್ ಎತ್ತರ ಮತ್ತು 46 ಮೀಟರ್ ಸುತ್ತಳತೆಯ ಭವ್ಯ ಕಟ್ಟಡವಾಗಿರುತ್ತದೆ. ಅದರ ಪಕ್ಕದಲ್ಲಿ ಕಾಣುವ ಆಯತಾಕಾರದ ಕಟ್ಟಡವು ಟರ್ಬೈನ್ ಕಟ್ಟಡವಾಗಿದೆ. ರಿಯಾಕ್ಟರ್ ಕಟ್ಟಡವು ಒಂದರೊಳಗಿನ್ನೊಂದು ಆವರಿಸಿಕೊಂಡಂತಿರುವ 2 ವರ್ತುಲಾಕಾರದ ಗೋಡೆಗಳನ್ನೊಳಗೊಂಡಿವೆ. ಈ 2 ಗೋಡೆಗಳ ಮೇಲಿನ ಭಾಗ ಗೊಮ್ಮಟಾಕಾರದಲ್ಲಿದ್ದು ಈ 2 ಗೋಡೆಗಳ ನಡುವಿನ ಅಂತರ 2 ಮೀಟರ್ನಷ್ಟಿದೆ. ಈ ವಿನ್ಯಾಸವು ನೈಸರ್ಗಿಕ ಪ್ರಕೋಪ ಮತ್ತು ಮಾನವ ಪ್ರಚೋದಿತ ಘಟನೆಗಳಾದಂತಹ ವೈಮಾನಿಕ ಅಥವಾ ಕ್ಷಿಪಣಿ ದಾಳಿಯನ್ನು ತಡೆಗಟ್ಟಬಲ್ಲದು. ಈ ಕಟ್ಟಡದೊಳಗಿನ ಒತ್ತಡವು ಹೊರಗಿನ ಅಂದರೆ ನೈಸರ್ಗಿಕ ಒತ್ತಡಕ್ಕಿಂತ ಕಡಿಮೆ ಒತ್ತಡದಲ್ಲಿರುವುದರಿಂದ ಒಳಗಿನ ಗಾಳಿಯು ಕಟ್ಟಡದೊಳಗಿನ ಹೊರಗೆ ಸೋರುವುದು ಅಸಾಧ್ಯ. ರಿಯಾಕ್ಟರ್ನ ಹೃದಯವೆಂದೇ ಪರಿಗಣಿಸಲಾಗುವ ಕ್ಯಾಲಿಟ್ರಿಯಾ ಎಂಬ ವಾಸ್ತು ರಚನೆಯು ಒಂದು ಸಿಲಿಂಡರ್ ಆಕೃತಿಯಲ್ಲಿದ್ದು ಇದರ 2 ತುದಿಯಲ್ಲಿ ಸರ್ ನೋಡ್ಬೋದು ಇಲ್ಲಿ ನೀವು ಯಾವ ಮಟೀರಿಯಲ್ ಯೂಸ್ ಆಗ್ತಾ ಇದೆ ಎಲ್ಲಿ ಕೆಲಸ ಆಗ್ತದೆ ಲೈಟಲ್ಲಿ ಇಂಡಿಕೇಟ್ಸ್ ಅದಕ್ಕೆ ನಡೀತಾ ಇದೆ ಅಲ್ಲಿ ನೋಡ್ಬೋದು ಅಲ್ಲಿ ಎಂಡ್ ಶೀಲ್ಡ್ ಅಂತ ಇದೆಯಲ್ಲ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಜೊತೆಗೆ ಅಲ್ಲಿ
ಮೇಲ್ಗಡೆ ಗ್ರಾಫೈಟ್ ರಾಡ್ಸ್ ಬರ್ತಾವೆ, ಇಲ್ಲಿ ಕಾಣಿಸ್ತದೆ ಇದು. ರಕ್ಷಾ ಕವಚದಂತೆಯೇ ಹಾಂ, ವರ್ತಿಸುತ್ತದೆ. ಪ್ರೊಟೆಕ್ಷನ್ ಲೇಯರ್ ಬಗ್ಗೆನೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಸರ್ ಅವರು. ಕೊಳವೆಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಟ್ಡೌನ್ ವ್ಯವಸ್ಥೆ. ನೆಕ್ಸ್ಟ್ ಅಂದ್ರೆ ನಾವು ಫೈನಲ್ ಆಗಿ ಈ ಭಾಗದಲ್ಲಿ ಬರೋದು. ಹಾಂ, ಅಲ್ಲಿ ಹೀಟ್ ಆಗಿರ್ತಕ್ಕಂಥ ನೀರು ಏನು ಮಾಡುತ್ತೆ, ವಾಟರ್ ಇಲ್ಲಿ ಬರುತ್ತೆ ಸರ್ ಅದು. ಸೊ ಈ ಟರ್ಬೈನ್ಸ್ ಏನು ಮಾಡ್ತಾವೆ, ತಿರುಗಿದ್ರಿಂದ ಇಲ್ಲಿ ಡೈನಮೋಸ್ ಇರ್ತಾವೆ, ಜನ್ರೇಟರ್ ಅಂತ ಇರ್ತಾವಲ್ಲ, ಅವೇನು ಮಾಡ್ತಾವೆ, ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ನಮಗೆ ಡೈಲಿ ಯೂಸಬಲ್ ಕಳಿಸ್ತಾ ಹೋಗ್ತೀವಿ ಸರ್ ಅಲ್ಲಿ.